ಗಣಾಧೀಶ್ವರ ಗಜಾನನ ಯೋಗಿರತ್ ಪದ್ಮಾತನ ದೇವಾ ಭಾಗವತ ಜನ ಭಯ ನಿವಾರಣ ನಾಗಭೂಷಣ ನಿರಂಜನ ಭಾಗವತ ಜನ ಭಯ ನಿವಾರಣ ಯೋಗಿ ಭೂಷಣ ನಿರಂಜನ ವಿಘ್ನ ವಿಪಿನ ಕುಠಾರ ಶುಭಕರ ವಿಘ್ನಹರ ಲಂಬೋದರ ವಿಘ್ನ ವಿಪಿನ ಕುಠಾರ ಶುಭಕರ ವಿಘ್ನಹರ ಲಂಬೋದರ ಶ್ರೀ ಗಣಾಧೀಶ್ವರ ಗಜಾನನ ಯೋಗಿರ ಪದ್ಮಾತನ ದೇವ ಅಂಬುರುಹದಳ ನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸುತಿಸೇ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬುಡಮಡುತ ವರ್ಣಿಪೆನಿ ಕಥಾಮೃತವ ಜಯ ಜಯ ವ್ಯಾದು ಜಯ ಜಯ ವ್ಯಾದು ಅಭಿಕ ಜನ ರುಕ್ತರೋತ್ತರ ಶುಭೋದಯವ ಕೋರುತ್ತ ಉಲಿಗೆ ಅತ್ಯಧಿಕ ವೈಭವ
ಮಾನವನ ಜೀವನವೆನ್ನುವುದು ನೀರ ಮೇಲನ ಗುಳ್ಳೆಯಂತೆ. ಇದು ಪ್ರಾಜ್ಞರ ಅಂಬೋಣ. ಈ ಸತ್ಯಾಂಶವನ್ನು ತಿಳಿದಂತಹ ಮಾನವ ತನ್ನ ಬದುಕನ್ನು ಹೇಗೆ ಸಾಗಿಸಬೇಕು ಎನ್ನುವುದರ ಬಗ್ಗೆ ಆಲೋಚಿಸಿದಾಗ ಇಂದು ಹುಟ್ಟಿ ನಾಳೆ ಬದುಕಿ ಮತ್ತೊಂದು ದಿನ ಸಾಯುವಂತಹ ಈ ಕೃಷದೇಹದ ಬಗ್ಗೆ ಎಳ್ಳಷ್ಟು ಆಲೋಚನೆಗಳನ್ನು ಮಾಡದೆ ಆ ಚಂದ್ರಾರ್ಕ ಚಿರಸ್ಥಾಯಿಯಾಗಿ ಉಳಿಯುವಂತಹ ಕೀರ್ತಿಯ ಬಗ್ಗೆ ಆಲೋಚಿಸಿದವರಲ್ಲಿ ನಮ್ಮ ಮನೆತನವೂ ಒಂದು. ಹೌದು. ಹಿರಿಯವರದ್ದಾದಂತಹ ಆದರ್ಶದಾಯಕವಾದ ಜೀವನವನ್ನೇ ಅನುಸರಿಸಿಕೊಂಡು ಬಂದ ಪರಿಣಾಮವೋ ಏನು? ಇಂದು ನಮ್ಮದಾದಂತಹ ಈ ರುದ್ರಪುರ ವಿಶ್ವವಿಖ್ಯಾತಿಯನ್ನೇ ಸಂಪಾದಿಸಿಕೊಂಡಿದೆ. ಅತಿಶಯವಾದಂತಹ ಖ್ಯಾತಿಯ ಆ ಪತಾಕೆ ಅಂಬರದ ಎತ್ತರದಲ್ಲಿ ಹಾರುತ್ತಾ ಇದೆ. ಆದ್ದರಿಂದಲೇ ಪಿತ್ರಾರ್ಜಿತವಾಗಿ ಬಂದಂತಹ ಈ ರುದ್ರಪುರದ ಅಧಿಕಾರವನ್ನು ಒಪ್ಪಿಕೊಂಡು ಪ್ರಜೆಗಳೆಲ್ಲರನ್ನೂ ಮಕ್ಕಳಂತೆ ಪರಿಪಾಲಿಸುತ್ತಾ ಸದ್ಧರ್ಮ ರೀತಿಯಿಂದ ರಾಜ್ಯಭಾರವನ್ನು ಮಾಡಿಕೊಂಡು ಬರುತ್ತಾ ಇದ್ದೇನೆ. ಕೆಲವು ಸಮಯಗಳ ಹಿಂದೆ ನಡೆದಂತಹ ಘಟನೆ ನಮ್ಮ ಈ ರುದ್ರಪುರದ ರಾಜಸಭೆಗೆ ಪ್ರವೇಶಿಸಿದಂತಹ ನಾರದರ ಆದೇಶದಂತೆ ಕಾಶೀಶನ ಸುತೆಯಾಗಿರುವಂತಹ ಶಿವೆ ನಿನ್ನನ್ನು ವರಿಸುವುದಕ್ಕೆ ಬೇಕಾಗಿ ಕಾಶಿ ರಾಜ್ಯವನ್ನು ಸೇರಿಕೊಂಡೆ. ದಿಬ್ಬಣ ಸಮೇತರಾಗಿ ಬಂದಂತಹ ನಮ್ಮನ್ನು ಸತ್ಕರಿಸಿದ ನಿಮ್ಮಪ್ಪ ಶೂರಸೇನ ಆ ಬಳಿಕ ಸುಮುಹೂರ್ತದಲ್ಲಿ ನಿನ್ನ ಪಾಣಿಗ್ರಹಣವನ್ನು ಮಾಡಿ ಮುಗಿಸಿದೆವು. ಆ ಬಳಿಕ ಹಲವು ಸಮಯಗಳ ನಿಮ್ಮ ಪುರದಲ್ಲೇ ಇದ್ದು ಇದು ಮತ್ತೆ ರುದ್ರಪುರಕ್ಕೆ ಬೇಕಾಗಿ ಹೊರಟು ಬಂದವರು. ಹೊರಟಂತಹ ಈ ಕಾಲದಲ್ಲಿ ಎಲ್ಲರೂ ಉತ್ಸಾಹಭರಿತರಾಗಿ ಜಯ ಘೋಷಗಳನ್ನೇ ಹಾಡುತ್ತಾ ಇದ್ದಾರೆ ಅಲ್ವೇ? ಹಾಗಾದ್ರೆ ತಡ ಮಾಡುವುದು ಯಾಕೆ? ಎಲ್ಲರನ್ನೂ ಸಮಾಧಾನ ಪಡಿಸಿ ಹಿರಿಯವರಿಂದ ಆಶೀರ್ವಾದವನ್ನು ಪಡೆದಂತಹ ನಾವು ಇನ್ನು ನಮ್ಮ ಪುರದತ್ತ ಪ್ರಯಾಣವನ್ನು ಬೆಳೆಸೋಣ. ದುರುಳೆ ಕರಾಳಲೋಚನೆ ಬಂದಾಳ ಭಟಿಸಿ ರಾಕ್ಷಸಿ ಇರುವಂತಹ ಸ್ಥಳ ಶೋಳಿತಾಪುರಕ್ಕೆ ಯಾರು ಎನ್ನುವ ಹಾಗೆ ಕೇಳಿಬಲ್ಲರಿ. ದುರ್ಜಯಾಸುರೆಂದುಕೊಳ್ಳಬಹುದು. ಏನು ದುರ್ಜಯಾಸುರನ ಒಬ್ಬನ ಪರಿಚಯವೇ ಇರುವುದಾ? ಅಲ್ಲ, ಅವನಿಗೊಬ್ಳು ತಂಗಿ ಇದ್ದಾಳಂತೆ. ಯಾರು ಅಂತ ಗೊತ್ತುಂಟ? ಅವಳು ಕರಾಳಲೋಚನೆ. ಕರಾಳಲೋಚನೆ ಏನಯ್ಯ? ಏನು ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದೀರಿ?
ಕರಾಳಲೋಚನೆ ಅಕ್ಕನವರು ಅಂತ ಕರೆಯುವುದಕ್ಕೆ ಆಗುವುದಿಲ್ವಾ? ಅಕ್ಕ ತಮ್ಮಂದಿರಿ. ಆ ಅಕ್ಕ ತಮ್ಮಂದಿರಿಗೆ ಕಷ್ಟವಾಗುತ್ತದೆ ನಿಮಗೆ. ಆ, ಬೇಡ, ಕರಾಳಲೋಚನೆ ಅಮ್ಮನವರು ಅಂತ ಕರೆಯಬಹುದಲ್ಲ. ಅಮ್ಮ ಮಕ್ಕಳಿಗೆ. ಆ ಅಮ್ಮ ಮಕ್ಕಳಿಗೆ ಅದು ಬೇಡ, ಕರಾಳಲೋಚನೆ ದೇವಿಯವರು ಅಂತ ಕರೆಯಬಹುದಲ್ಲ. ದೇವಿ ಗುಡಿಯಲ್ಲಿ. ದೇವಿ ಗುಡಿಯಲ್ಲಿ ಆ. ಮಾತು ಮಾತಿಗೆ ನನ್ನನ್ನು ನಿಂದಿಸ್ತಾ ಇದ್ದೀರಿ. ಆ. ನಿಮ್ಮನ್ನು ಹೋಯ್! ಓಯ್, ಇದು ಯಾರು? ಯಾರು? ಇದು ನೀವ ಸ್ವಾಮಿ, ಆ, ನೀವಾದೀತು. ಯಾವುದಕ್ಕೆ? ಹಾಗಲ್ಲಯ್ಯ, ಮತ್ತೆ? ನಮ್ಮದಾದಂತಹ ಶೋಣಿತಾಪುರದಲ್ಲಿ ಆ, ನನ್ನ ಮನಸ್ಸಿಗೆ ಬೇಸರವಾದಾಗ ನಮ್ಮ ಆಸ್ಥಾನದಲ್ಲಿ ಗಾಯನವನ್ನು ಹಾಡ್ತಾ ಇರುವವರು ತಾವು. ಆ, ಅಷ್ಟು ಮಾತ್ರ ಅಲ್ಲ, ಮತ್ತೆ? ನನಗೂ ಸ್ವಲ್ಪ ಸ್ವಲ್ಪ ಸಂಗೀತ ಕಲಿಸ್ತಾ ಇದ್ದೀರಿ. ಓಹೋ. ನೀವು ಏನು ಹೇಳಿದ್ರು ಅಡ್ಡಿ ಇಲ್ಲ ಆ, ಸ್ವಾಮಿ. ಓಯ್. ಸಂಗೀತ ವಿದ್ವಾಂಸರು ನೀವು ಎನ್ನುವುದರಲ್ಲಿ ಆ, ಯಾವುದೇ ಅನುಮಾನ ಇಲ್ಲ. ಆ. ಓ, ನಿಮ್ಮ ಜೊತೆಯಲ್ಲಿ ಇವರು ಇದ್ದಾರೆ. ಆಹಾ. ನೀವು ಮೂವರು ಒಟ್ಟಾದ್ರಿ ಅಂತಾದ್ರೆ ಆ. ನಿಮ್ಮನ್ನು ವಿರೋಧಿಸುವಂತಹ ಗಂಡು ಆ. ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದೌದು. ಹಾಗಾದ್ರೆ ನಿಮ್ಮ ಬಗ್ಗೆ ನನಗೆ ಇಷ್ಟು ಗೊತ್ತುಂಟು, ಆ. ನನ್ನ ಬಗ್ಗೆ ನಿಮಗೇನು ಗೊತ್ತುಂಟು? ಒಂದು ಹೆಣ್ಣು ರಾಕ್ಷಸಿ. ಹೆಣ್ಣು ರಕ್ಕಸಿ, ಆ. ಅಷ್ಟೇ ತಿಳ್ಕೊಂಡದ್ದು. ಮತ್ತೆ? ಅಷ್ಟೇ ಅಲ್ಲ ಸ್ವಾಮಿ, ಸಮರ್ಥವಾದಂತಹ ಶೋಣಿತಾಪುರದ ಆ, ದೊರೆಯಾದಂತಹ ದುರ್ಜಯನ ಅನುಜಿ ಆ, ಕರಾಳ ನೇತ್ರ ಎನ್ನುವ ಹಾಗೆ ನನ್ನ ನಾಮಧೇಯ. ಓಹೋ. ಬಹಳ ಸಂತೋಷದಿಂದ ನನ್ನನ್ನು ಸಾಕಿ ಸಲಹಿದ್ದಾನೆ ನನ್ನ ಅಣ್ಣ. ಆ, ಆದ್ರೆ ಏನು ಮಾಡೋಣ, ಏನು? ಕೆಲವಾರು ದಿವಸಗಳಿಂದ ಆ, ಊಟ ಸೇರುವುದಿಲ್ಲ, ಆ, ನಿದ್ದೆ ಬರುವುದಿಲ್ಲ. ಆ, ಯಾಕೆ ಹೀಗೆ ಏನಾದ್ರೂ ಎನ್ನುವ ರೋಗ ಇರ್ಬೋದು. ಕಾಯಿಲೆ ಅಲ್ಲಯ್ಯ, ಮತ್ತೆ? ಏನು ಎನ್ನುವ ಹಾಗೆ ಆಲೋಚಿಸಿದಾಗ ನನಗೆ ಪ್ರಾಯ ಬಂದದ್ದಲ್ವ? ಹೌದಾ? ಹೌದಪ್ಪ, ಓಹೋ. ನನಗೆ ಎಷ್ಟಾಗಬಹುದು ಪ್ರಾಯ? ಒಂದು 85. 85 ನಿಮ್ಮ ಅಜ್ಜಿಗೆ. ಹಾಗಲ್ಲ, 16ರ ಹೊರೆಯ ಷೋಡಶಿ ನಾನಾಗಿದ್ದೇನೆ. ಆ, ಹೆಮ್ಮಕ್ಕಳಿಗೆ ಏನು ಬೇಕು? ಏನು? ಕೇವಲ ವಸನಾಭರಣಗಳು ಮಾತ್ರವಲ್ಲ, ಆಹಾ. ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ಕಾನನದಲ್ಲಿ ವಿಹರಿಸಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಮುಂದುವರಿಯುತ್ತೇನೆ. ಹರಿದಿರದವರು ಆರು ಹರಿದಿರದವರು ಹರಿದಿರದವರು ಹೊರಗನವೇ ನಮ್ಮದವರಿಗಿರಿದು ಹರಿದಿರದವರು ವಿಹರಿಸುತ್ತಾ ನೇರವಾಗಿ ಕಾಲವನ್ನು ಸೇರಿದೆ. ಹೊಯ್, ಓಯ್, ಏನು? ಏನಯ್ಯ ಒಂದು ವಾಸನೆ? ಏನೋ ಪ್ರಾಣಿ ಸತ್ತಿರ್ಬೇಕು. ಹ! ಹಾಗಲ್ಲ, ಮತ್ತೆ? ಪ್ರಾಣಿ ಸತ್ತ ವಾಸನೆ ಅಲ್ಲ, ಮತ್ತೆ? ಇದು ವಾಸನೆಯಲ್ಲೋ ಒಂದು ಪರಿಮಳ. ಆಹಾ. ಯಾವ ಪರಿಮಳ? ಯಾವ ಭಯ? ಮಾನವರ ತನುಗಂಧ ಆಹಾ. ಎನ್ನುವಂತಹ ಪರಿಮಳ ವ್ಯಾಪಿಸ್ತಾ ಇದೆ. ಆ. ಹಾಗಾದ್ರೆ ಈ ಕಾನನಕ್ಕೆ ಯಾರೋ ಮಾನವರು ಪ್ರವೇಶಿಸಿದ್ದಾರೆ ಎನ್ನುವುದು ಸ್ಪಷ್ಟವಾದಂತಹ ವಿಚಾರ. ಆ, ಇಷ್ಟರವರೆಗೆ ಎಂಟನೆಯ ಬಂಟನಾದರೂ ಕೂಡ ಓಹೋ. ಈ ಕಾನನಕ್ಕೆ ಪ್ರವೇಶಿಸುವುದಕ್ಕೆ ಹೆದರ್ತಾನೆ. ಅಂತಾದ್ರಲ್ಲಿ ಬಂದವ ಯಾರೇ ಆಗಿರ್ಲಿ, ಅವನ ಹಸಿ ಮಾಂಸ ಬಿಸಿ ರಕ್ತ ಆ, ಚಪ್ಪರಿಸಿ ಕುಡಿದು ಆ, ಮೆಲ್ಲಿ ಆ, ಎಲುಬನ್ನು ಕಟಕಟನೆ ಜಗಿಯುವಾಗ ಯಾರು ಕೇಳುವವರಿದ್ದಾರೆ ನೋಡಬೇಕು. ಮುಂದುವರಿತಾರೆ. ನಿಲ್ಲು, ನಿಲ್ಲು, ಮುರುಳೆ. ಆ, ನಿಲ್ಲು.
ರಾಕ್ಷಸಿ ಎಲಗೆ ರಕ್ಕಸಿ. ಹೆದರಬೇಡ, ನಾನು ಇದ್ದೇನೆ. ಒಂದರೆ ಕ್ಷಣ ನಿಲ್ಲಬೇಕು. ನಿಂತಿದ್ದೇನಲ್ಲ. ದುರ್ಗಮವಾದಂತಹ ಕಾಡಿದು. ಹಾ ಆ ಕಾಡು ದಾರಿಯನ್ನೇ ಅನುಸರಿಸಿಕೊಂಡು ದೀರ್ಘವಾದಂತಹ ಪ್ರಯಾಣವನ್ನು ಬೆಳೆಸಿದವರು ನಾವು. ಹಾ ಅಣತಿ ದೂರದಿಂದ ಆವಾಗಲೇ ಕೇಳಿಸಿತು ಹಾ ಒಂದು ಸ್ವರ. ಹಾ ತಾರಕದಲ್ಲಿದ್ದಂತಹ ಸ್ವರ ಆದುದರಿಂದ ಹಾ ರಕ್ಕಸನೋ ರಾಕ್ಷಸಿಯೋ ತಿಳಿಯಲಾದೆವು. ನಮ್ಮ ಪರಂಪರೆ ಅದು. ನಿನ್ನ ರೂಪ ನಮ್ಮ ಕಣ್ಣೆದುರು ಪ್ರಕಟವಾದಾಗ ಹಾ ಓಹೋ ರಾಕ್ಷಸಿ ಎನ್ನುವ ಹಾಗೆ ಅರ್ಥವಿಸಿಕೊಂಡಿದ್ದೇವೆ. ನಾನೇ ದಾರಿಗೆ ಅಡ್ಡವಾಗಿ ನಿಂತಿದ್ದೀಯಲ್ಲ, ಹಾ ಎಲಗೆ ಮರುಳೆ. ಹಾ ಸಾರಿ ಹೇಳ್ತಾ ಇದ್ದೇನೆ, ಏನು ವ್ಯರ್ಥ ಪ್ರಯತ್ನ ಬೇಡ. ಹಾ ದಾರಿ ಹೋಕರನ್ನು ತಡೆಯುವಂತಹ ಪ್ರಯತ್ನ ಯಾಕೆ? ಹಾ ಎಲಗೆ ಕಳ್ಳ ರಕ್ಕಸಿ, ಹಾ ದಾರಿ ಬಿಡು, ದಾರಿ ಬಿಡು. ಏನು ಕೈವಾಡಿಸಿದ್ದು? ಹಳೆಯನ್ನು ಬೇಡ್ವೆಯ ನಿನ್ನಲ್ಲಿ ಗೌರವಿಹುದು ಗೆಲನು ಅನ್ನೋದಾಗದಂತೆ ಮೆಲುವೆ ನಿರ್ದಯ ಕಳ್ಳಿ ಎನ್ನುವ ಹಾಗೆ ಹೇಳ್ತಾ ಇದ್ದೀಯೋ? ಆ, ಖಂಡಿತವಾಗಿಯೂ ನಾನು ಕಳ್ಳಿಯಲ್ಲ. ಮತ್ತೆ ಶೋಣಿತಾಪುರದ ಅರಸನಾದಂತಹ ದುರ್ಜಯನ ಅನುಜೆ ಓಹೋ ಕರಾಳ ನೇತ್ರ ನಾನಾಗಿದ್ದೇನೆ. ಹಾ. ಹಸಿವೆಯನ್ನು ತಣಿಸುವುದಕ್ಕೆ ಬೇಕಾಗಿ ಕಾನನವನ್ನು ಸೇರಿದೆ. ಇದರಾಗಿ ನೀವೆಲ್ಲರೂ ಬರ್ತಾ ಇದ್ದೀರಾ. ಆ. ನಿನ್ನನ್ನು ನೋಡಿದಾಗ ಆಶ್ಚರ್ಯವಾಗ್ತಾ ಇದೆ. ಯಾಕೋ? ಆಹಾ ಆ. ಆಕಾಶದ ಅಂಚಿನಿಂದ ಭೂಮಿಯ ಅಂಚಿಗೆ ಆ. ಇಳಿದು ಪಕ್ಕನೆ ಮಿಂಚಿನ ಗೊಂಚಲು ಬಂದ ರೀತಿಯಲ್ಲಿ ಓಹೋ. ನನ್ನ ಕಣ್ಣೆದರಿಗೆ ಕಾಣಿಸ್ತಾ ಇದ್ಯಾ? ಆ. ಸುಂದರನಾದಂತಹ ಪುರುಷ ನನ್ನನ್ನು ವರಿಸು, ನನ್ನನ್ನು ಸುಖಿಸು. ಇಲ್ಲದಿದ್ರೆ ಇಲ್ಲದಿದ್ರೆ ಕೊಂದೇನು. ನೋಡು ಕಣ್ಣೆದುರಿಗೆ ನಿಂತಿರುವವರು ಸಾಮಾನ್ಯನೆಂದು ಭಾವಿಸಬೇಡ. ಹಾ. ವರ್ತಮಾನ ಕಾಲದಲ್ಲಿ ಹಾ. ವೃತ್ತಾಪರವನ್ನು ಆಳಿಕೊಂಡು ಬಂದಿರುವ ಹಾ. ಶ್ವೇತ ಕುಮಾರ ಅಂದ್ರೆ ನಾನೇ. ಓಹೋ. ಹೌದೇನೆ? ಏನೋ? ನೀನು ರಾಕ್ಷಸಿಯಾದರೂ ಒಬ್ಬಳು ಹೆಣ್ಣು. ಆ. ಆ ಹೆಣ್ಣೆನ್ನುವ ಕಾರಣಕ್ಕೆ ಬೇಕಾಗಿ ಹಾ. ಇದುವರೆಗೂ ನಿನಗೂ ಅವಕಾಶವನ್ನು ಕೊಟ್ಟೆವು. ಓಹೋ. ಆ ಅವಕಾಶವನ್ನು ದುರುಪಯೋಗಿಸಿಕೊಳ್ಳುತ್ತಾ ಇದ್ದೀಯಾ? ಆ. ಮದುವೆ ಆಗಬೇಕು. ಹಾ. ಇಲ್ಲದಿದ್ದರೆ ನನ್ನನ್ನು ಸುಖಿಸು. ಹಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ಹೊಂಗಿ ನಡೆಯುತ್ತೇನೆ. ತೇಗುತ್ತೇವೆ ಅಂತ ಹೇಳುತ್ತೀಯಲ್ಲ. ಹೌದು. ಇದುವರೆಗೂ ನೀನು ಬದುಕುಳಿದಿರುವುದು ಹಾ. ನನ್ನದಾದಂತಹ ಕರುಣೆಯಿಂದಲಾಗಿ. ಓಹೋ. ನಾನು ಶಿಕ್ಷಿಸುವುದಂತಹ ಅಧಿಕಾರವನ್ನು ಹೊಂದಿದವ. ಹಾ. ಇದೋ ಹಾ. ಸಾರಿ ಹೇಳ್ತಾ ಇದ್ದೇನೆ. ಹಾ. ಸಾರಿ ಹೇಳಿಯೂ ಬುದ್ಧಿ ಬರುವುದಿಲ್ಲ ಅಂತ ಆದರೆ ಹಾ. ನಿನ್ನ ರುಂಡವನ್ನು ಚೆಂಡೆಷ್ಟೇ ಅಂತವೆ. ಏನಂದಿ? ಹೆಣ್ಣಾದಂತಹ ನೀನು ನನಗೆ ಸಾರಿ ಹೇಳ್ತೀಯ? ನಾನು ಹೆಣ್ಣು, ನನಗೆ ನಿನ್ನ ಸಾರಿ ಬೇಡ. ನಿನ್ನನ್ನು ಕೊಲ್ತೇನೆ.
ಮದುವೆ ಆಗಬೇಕಾ? ಉರಿಯೇ ಉರಿತದ ಮತ್ತೆ ಹಚ್ಚಬೇಕಾ? ನಾನು ನಿನ್ನನ್ನು ಬಯಸಿ ಬಂದೆ, ನಿನಗೆ ತಿರಸ್ಕರಿಸಬಹುದಿತ್ತು. ಅದಲ್ಲ, ನನ್ನ ಕರಗಳೆರಡನ್ನು ಕತ್ತರಿಸಿದೆಯಲ್ಲ, ಪ್ರಕರಣ ಇಲ್ಲಿಗೆ ಮುಗಿಯುತ್ತದೆ ಎನ್ನುವ ಹಾಗೆ ಭಾವಿಸಬೇಡ. ಎಷ್ಟು ಮುಂದೆ ಹೋದೀತು? ಇಂದಿನಿಂದ ನಿನ್ನ ಕಣ್ಣೀರಿನ ಜೀವನದ ಪ್ರಾರಂಭ. ಒಂದು ವೇಳೆ ಆಗದೆ ಇದ್ರೆ ನಾನು ಉಟ್ಟದ್ದು ಸೀರೆಯಲ್ಲ, ಹೌದೇ? ತೊಟ್ಟದ್ದು ಕುಪ್ಪಸವಲ್ಲ, ಬಂದದ್ದು ಎದೆಯಲ್ಲ. ನೆನಪಿರಲಿ. ಅಯ್ಯೋ ಶಿವೇ ಸ್ವಾಮಿ, ಒದಗಿ ಬಂದಿರುವಂತಹ ಪರಿಭವವನ್ನ ನಾವು ನೀಗಿಸಿದ್ದಾಯಿತು. ಹಾಗಾದ್ರೆ ಇನ್ನೇಕೆ ತಡ? ಅವಳಾಡಿದಂತಹ ಮಾತಿನ ಬಗ್ಗೆ ನೀನು ಭಯಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ರಕ್ಷಣೆಗಾಗಿ ನಾನಿಲ್ವೇ? ಆದಷ್ಟು ಬೇಗ ರುದ್ರಪುರವನ್ನು ಸೇರಿಕೊಳ್ಳೋಣ. ದಿನವ ಕುಸುಮವ ಗಂಧವ ಪದರಿಸಿ ಸುಮಗಳ ಕೊಯ್ಯುತ್ತಲೀ ಪದರಸಿ ಸುಮಗಳ ಕೊಯ್ಯುತ್ತ ಗಂಧವ ಪದರಸಿ ಸುಮಗಳ ಕೊಯ್ಯುತ್ತಲೇ ಬಿಸದಲಾಕಿ ತ್ರಿಲೋಕ ಸುಂದರಿಗೆಂಬ ಬಿಸದಲಾಕಿ ತ್ರಿಲೋಕ ಸುಂದರಿಗೆಂಬ ಹೊಸ ಯೌವನದ ಬಲೆಯು ಬರಲು, ಹೊಸ ಯೌವನದ ಬಲೆಯು ಬರಲು ತುಸು ದೂರ ದಿನವ ಕುಸುಮಗಳ ಪಸರಿದ ಸುಮಗಳ ಕೊಯ್ಯುತ್ತಲಿಗೆ ಸುಂದರಿಗೆ ಮಾನವ ಲೋಕದ ವ್ಯವಹಾರ ಹಾಗೆ ಅಲ್ವೇ? ಮನುಷ್ಯನ ಆಸೆ ಆಕಾಂಕ್ಷೆಗಳೆಲ್ಲ ಅವನ ಕೈಯಿಂದ ತುಸು ದೂರದಲ್ಲಿ ಇರ್ತದೆ. ಕೈಗೆಟಕಬೇಕು ಅಂತಾದ್ರೆ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿಯೇ ಮಾನವ ಆ ವಿಷಯನ್ನೆಲ್ಲ ಕಳೆಯುತ್ತಾನೆ. ಇನ್ನೇನು ಗುರಿ ತನ್ನ ಕೈಗೆಟಕಿತೆ ಎನ್ನುವಾಗ ಒಂದಷ್ಟು ದೂರ ಸಾರಿ ಹೋಗ್ತದಂತೆ, ಜಾರಿ ಹೋಗ್ತದಂತೆ. ಹಾಗಿದ್ರೆ ನಾನೀ ಮನುಷ್ಯ ಲೋಕಕ್ಕೆ ಬಂದು ಇಳಿದದ್ದು. ನನಗೂ ಹಾಗೆ ಅನಿಸುವುದು. ಈಗ ನನ್ನ ಕಾರ್ಯಕ್ಷೇತ್ರ ತುಸು ದೂರದಲ್ಲೇ ಉಂಟು, ಅನುಮಾನವೇ ಇಲ್ಲ. ಯಾವ ಮಹತ್ ಕಾರ್ಯವನ್ನು ಹೊತ್ತು ನಾನು ಇಲ್ಲಿವರೆಗೆ ಬಂದಿದ್ದೇನೋ ಆ ಕಾರ್ಯ ಸಾಧನೆ ಆಗುವುದಕ್ಕೆ ಹೊತ್ತು ಇನ್ನು ತುಸು ದೂರ ಉಂಟು. ಕೇಳಿದ್ದೇನಲ್ಲ ನಾನು, ಏನನ್ನ ಯಾವುದೋ ಒಬ್ಬ ಅರಸ ಇಲ್ಲಿಗೆ ಬಂದಿದ್ದಾನೆನ್ನುವುದನ್ನ. ಒಂದು ವನದಲ್ಲಿ ವಿಹರಿಸ್ತಾ ಇದ್ದೇನೆ. ಹಾಗಿದ್ರೆ ಅವನ್ ನನ್ನ ಕಡೆಗೆ ಬರಬೇಕು ಅಂತಾದ್ರೆ ಮೈಯ ಗಂಧ, ಅದರ ಜೊತೆಗೆ ಗಾನ, ಅವನ ಕಿವಿಯನ್ನು ಸೋಂಕಿದ್ರೆ ಸಾಕು, ಎಲ್ಲುಂಟು ಇದರ ಮೂಲ ಎನ್ನುವುದಾಗಿ ಹುಡುಕುತ್ತಾ ಈ ಕಡೆಗೆ ಬರಬೇಕು. ಹಾಗೆ ಹಾಡುತ್ತಾ ಪಾಡುತ್ತಾ ಆಡುತ್ತಾ ಹೀಗೆ ಮುಂದುವರಿಯುತ್ತೇನಂತೆ. ಸೊಬಗಿಯು ಮೆರೆಯಲ್ ಕಂಡ ಸುಬಲಂಗಗ ಬಾಣತಾಗಲಿಲ್ದ ಇವಡಾರಿದರರೆ ಮಂಜುಳ ಗಾತ್ರಿಗೆ ಅರರೆ ಅರರೆ ಇವಳರಿದರರೆ ಮಂಜುಳ ಗಾತ್ರೆ
ತ್ರಿಭುವನ ಮೋಗಿನಿ ಸಾರದ ನೇತ್ರೆ ತ್ರೈಭುವನ ಮೋಗಿನಿ ಸಾರದ ನೇತ್ರೆ ಮಂಜುಳ ಗಾತ್ರಿ ಮೊಗ ಚಂದಿರನ ಬಿಂಬ ಹೊರತಲ್ಲ ಮೊಗ ಚಂದಿರನ ಬಿಂಬ ಹೊರತಲ್ಲ ಚಂದಿರನ ಬಿಂಬ ಹೊರತಲ್ಲ ಚೆಲ್ವನಗೆಯದು ಚಂದ್ರಿಕೆಯ ಹೋದಲ್ಲ ಚಂದ್ರಿಕೆಯ ಹೋದಲ್ಲ ಕನಸಿನಾಗ ಸೊಬಗಿನ ಸೊಗಸಿನ ಮುಂಗುರುಳ್ ಮರಿದುಂಬಿ ಸೊಗಸಿನ ಮುಂಗುರುಳ್ ಮರಿದುಂಬಿ ಬಪ್ಪ ಬಗೆ ನೋಡೆ ಬಪ್ಪ ಬಗೆ ನೋಡೆ ನಲಿವಲ್ಯವನ ತುಂಬಿ ಬಪ್ಪ ಬಗೆ ನೋಡೆ ನಲಿವಲ್ಯವನ ತುಂಬಿ ಅರರೆ ಅರರೆ ಇವನರಿದರಲೆ ಮಂಜುಳ ಗಾತ್ರೆ ತೈಭುವನ ಮುಗಿನಿ ಸಾರದ ನೇತ್ರೆ ಏನಾಶ್ಚರ್ಯವಿದು ಏನಾಶ್ಚರ್ಯ ವನದಲ್ಲಿ ವಿಹರಿಸಬೇಕೆನ್ನುವಂತಹ ಉದ್ದೇಶವನ್ನಿರಿಸಿಕೊಂಡೆ ವನವನ್ನು ಪ್ರವೇಶಿಸಿದಂತಹ ನಾನು ಇಲ್ಲಿರುವಂತಹ ಅದೆಷ್ಟೋ ಸೌಂದರ್ಯಗಳನ್ನು ಕಂಡು ಮನಸೋತವನ್ನು ಹೌದು ಹಾಗೆ ಮುಂದುವರಿಸಿದಂತಹ ವೇಳೆಗೆ ಕಣ್ಣಿನ ಮುಂದೆ ಕೋಲ್ಬೆಂಚೊಂದೇ ಬಂದು ನಿಂತಿತೋ ಎನ್ನುವ ಹಾಗೆ ಭಾಸವಾಯಿತಲ್ಲ. ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದರೆ ಕಗ್ಗತ್ತಲು ತುಂಬಿರುವಂತಹ ಈ ಕಾಡಿನಲ್ಲಿ ಕೋಟೆ ಸೂರ್ಯನೇ ಧರೆಗಿಳಿದು ಬಂದರೆನ್ನುವಂತೆ ಭಾಸವಾಗುತ್ತಾ ಇದೆ. ಹಾಗಾದರೆ ಇಂತಹ ದಿವ್ಯ ಪ್ರಕಾಶದ ಮೂಲ ಯಾವುದು ಎನ್ನುವ ಹಾಗೆ ಹುಡುಕಿಕೊಂಡು ಮುಂದೆ ಬಂದೆ. ಅಷ್ಟೇ ಅಲ್ಲ, ಸುಶ್ರಾವ್ಯವಾದಂತಹ ಹಾಡೊಂದನ್ನು ಕೇಳಿದೆ. ಅದರ ಉಗಮ ಸ್ಥಾನ ಯಾವುದು ಅಂತ ಹುಡುಕಿಕೊಂಡು ಮುಂದೆ ಬಂದೆ. ತನುಗಂಧ, ವಿಶೇಷವಾದಂತಹ ಗಂಧವನ್ನು ಆಘ್ರಾಣಿಸಿ ಅದರ ಉಗಮ ಸ್ಥಾನವನ್ನು ಅರಸುತ್ತಾ ಮುಂದೆ ಬಂದಂತಹ ನನಗೆ ಓಹೋ ಏನನ್ನು ಕಾಣುತ್ತಾ ಇದ್ದೇನೆ. ಅತಿಶಯವಾದಂತಹ ರೂಪಾತಿಶಯದಿಂದ ಮೆರೆಯುತ್ತಿರುವಂತಹ ಹೆಣ್ಣೋರ್ವಳು ನನ್ನ ಕಣ್ಣ ಮುಂದೆ ಇದ್ದಾಳೆ. ಇವಳನ್ನು ನೋಡುತ್ತಾ ಇದ್ದಂತೆ ಅನನ್ಯವಾಗಿರುವಂತಹ ಈಕೆಯ ರೂಪವನ್ನು ಕಂಡಾಗ ನನ್ನ ಮಾತೆನ್ನುವುದು ಪದವಾಗಿ ಪರಿಣಮಿಸುತ್ತಾ ಇದೆಯಲ್ಲ. ಮಂದಗಮನೆಯ ಮಂದಹಾಸದ ವಿಲಾಸಮಂ, ಕುಂದರದನೆಯ ಕುಂದರ ಅವಯವ ಸೌಂದರ್ಯ ವಂದಮಂ, ವಕ್ರಕುಂತಳೆಯ ವಕ್ರಾವಲೋಕನದ ಭಾವದ ಬಗೆಯನ್ನು ನಾನು ಏನೆಂದು ಕೊಂಡಾಡಲಿ. ಸುನಿಮೇಷ ಮೀನ ಚಾಪಲ ನೇತ್ರೆ, ಚಕ್ರಾಂಬಿತನ ಕುಂಭಕುಚೆ. ಅಷ್ಟೇ ಅಲ್ಲ, ಸಿಂಹ ಮಧ್ಯೆ ಆ ವೃಷಭಧ್ವಜಾರಿಯ ಪಟ್ಟದ ಆನೆ ಕನ್ಯಾ ತುಲಮಣಿಯಾಗಿರುವಂತಹ ಈಕೆಯನ್ನು ಕಂಡಾಗ ಆಹಾ, ನನ್ನನ್ನೇ ನಾನು ಮರೆಯುತ್ತಾ ಇದ್ದೇನೆ. ಇವಳು ಯಾರಾಗಿರಬಹುದು? ಇಂತಹ ಚೆಲುವಿಕೆ ಈ ಕಾಡಲ್ಲಿ ಮಾಡುತ್ತಿರುವುದಾದರೂ ಏನು? ನನ್ನ ಜಿಜ್ಞಾಸೆಯ ಶಮನವಾಗಬೇಕಿದ್ದರೆ ನಾನು ನನ್ನಲ್ಲೇ ಮಾತನಾಡಿಕೊಳ್ಳುವುದೇ. ಆಹಾ, ಕಣ್ಣೆದುರಿಗಿರುವಂತಹ ಈ ರೂಪವನ್ನು ಮಾತಾಡಿಸಿ ಪರಿಚಯಿಸಿಕೊಳ್ಳಬೇಕೆನ್ನುವಂತಹ ಹಂಬಲ ಹೆಚ್ಚಾಗುತ್ತಾ ಇದೆ. ಆದ್ದರಿಂದಲೇ ಅವಳನ್ನೇ ಮಾತನಾಡಿಸುತ್ತೇನಂತೆ. ಕಲಿಯುವ ಬಗೆ ಹೇಗೆ? ಸರಿ, ಓ ನಾರಿ ಬಲುವಯ್ಯಾರಿ ನೀ ನಾರಿ,
ದಾರಿಯೊಳೆ ಸ್ವಾರಿ ಈ ದಾರಿಯೊಳೆ ಸ್ವಾರಿ ಸಾರ ಮನೋಗರಿ ಸಾರ ಸಾಕ್ಷಿ ಸಾರ ಮನೋಗರಿ ಸಾರ ಸಾಕ್ಷಿ ಸರಿಯಾರಿಲ್ಲವು ನಿನಗಿರತೆಯಲಿ ಸರಿ ಯಾರಿಲ್ಲವು ನಿನಗಿರತೆಯಲಿ ಸರಿ ನಿನ್ನಯ ಪಿತ ಎಲ್ಲಿಗ ನ್ಯಾರವ ಎಂದು ಸುಗುಣಮಣಿಯೇ ಎಲ್ಲಿಗ ನ್ಯಾರವ ಪಿತ ಎಂದು ಸುಗುಣಮಣಿಯೇ ಸಂಚಯವೆಲ್ಲ ಬೇಡ ಸಂಚಯವೆಲ್ಲ ಬೇಡ ನವ ಕನ್ನೆ ಮನತನ ಪುಣ್ಯ ಗೆಲ್ಲಿವೆನೆಯೇ ನಿರ್ಣಯ ತಿಳಿದಿಲ್ಲ ಎಲ್ಲ ನೋಡಿ ನದಿಯ ರಮಣೀಯ ಕಾಂತಿಯ ರನ್ನದ ಕನ್ನಡಿ ಕನ್ನೆಯ ಶುಭ ಸಪನ್ನಗೆ ಕಾಮಿನಿ ರನ್ನೆಗೆ ಮೋಗಿನಿಗೆ ನಾರಿ ನಾರಿ ಓ ನಾರಿ, ನಿನ್ನನ್ನೇ ಮಾತನಾಡಿಸುತ್ತಿರುವುದು. ನನ್ನನ್ನೇ? ಹೌದು. ಏನು ಅವಕಾಶವಿದ್ದರೆ ಮಾತನಾಡುವುದಲ್ವೇ? ಖಂಡಿತ. ಸುತ್ತಲೂ ನೋಡಿದರೆ ಕಾಡದಾರಿ ಇದು. ಸೂರ್ಯನ ಒಂದು ರಶ್ಮಿಯೂ ಕೂಡ ಭೂಮಿಯನ್ನು ಸ್ಪರ್ಶಿಸುವುದಿಲ್ಲ. ಅಂತಹ ಕಗ್ಗತ್ತಲು ತುಂಬಿದ ಈ ಕಾಡಿನಲ್ಲಿ ನಮ್ಮಂತಹ ಎಂಟನೆಯ ಬಂಟರೂ ಕೂಡ ಪ್ರವೇಶಿಸುವುದಕ್ಕೆ ಒಮ್ಮಿಂದೊಮ್ಮೆ ಹೆದರುತ್ತಾರೆ. ಹಾಗಿರುವಾಗ ಹೆಣ್ಣಾದಂತಹ ನೀನು ತುಂಬು ಯೌವನೆಯೂ ಹೌದು, ಅತಿಶಯವಾದಂತಹ ರೂಪವನ್ನು ಹೊಂದಿದವಳು ಹೌದು. ಒಬ್ಬಂಟಿಗಳಾಗಿ ಕಾಲಯಾಪನೆಯನ್ನು ಮಾಡುತ್ತಾ ಇದ್ದಿಂತಾದರೆ ಅದು ಆಶ್ಚರ್ಯವೇ ಹೌದು. ನಾನು ಹಾಗೆ ಕೇವಲ ವನವಿಹಾರಕ್ಕಾಗಿ ಬಂದವನು. ಅಲ್ಲಿ ಅರಳಿ ಬಿರಿದು ನಿಂತಿರುವಂತಹ ಸುಮಗಳ ಮಧುವನ್ನು ಹೀರುವುದಕ್ಕಾಗಿ ಬರುವಂತಹ ದುಂಬಿಗಳ ಗುಂಪು ಪ್ರಶಾಂತವಾಗಿ ತನ್ನ ಜರಿಗಳಿಂದ ಮಂಜುಳ ನಿನಾದವನ್ನು ಎಬ್ಬಿಸುತ್ತಾ ಹರಿಯುತ್ತಿರುವಂತಹ ನದಿಯನ್ನು ಕಂಡು ನಾಡಿನ ರಕ್ಷಣೆಗೆ ಬೇಕಾಗಿ ಸೈನಿಕರೇ ಸಾಲಾಗಿ ನಿಂತಿದ್ದಾರೋ ಎನ್ನುವಂತೆ ಭಾಸವಾಗುವ ಆ ಪರ್ವತ ಶಿಖರಗಳನ್ನು ನೋಡುತ್ತಾ ನೋಡುತ್ತಾ ಹಾಗೇ ಮುಂದುವರಿಯುತ್ತಿದ್ದಾಗ ಇನ್ನೊಂದು ಸೌಂದರ್ಯದ ರಾಶಿಯನ್ನೇ ನಾನು ಕಂಡೆ. ಹೌದಪ್ಪ, ಹೆಣ್ಣು ಮಕ್ಕಳನ್ನು ಅಳೆಯುವಾಗ ಪಂಚಾಂಗಗಳ ಅಗತ್ಯವಿದೆಯಂತೆ. ನಿನ್ನದಾದಂತಹ ಮುಂಗುರುಳಲ್ಲಿ ವಕ್ರತೆ, ಕಣ್ಣಿನಲ್ಲಿ ಚಾಂಚಲ್ಯ, ಎದೆಯಲ್ಲಿ ಕಠಿಣತೆ, ನಿನ್ನದಾದಂತಹ ಕಟಿಯಲ್ಲಿ ಕೃಶತೆಯನ್ನು ಹಾಗೂ ನಡಿಗೆಯಲ್ಲಿ ಮಂದತೆಯನ್ನು ಕಂಡಿದ್ದೇನೆ. ಹಾಗಾಗಿಯೇ ನೀನು ಸರ್ವಾಂಗ ಸುಂದರಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿಯಾಗುವುದಕ್ಕಿಲ್ಲ. ಆದರೆ ಅದೇಕೋ ಏನೋ ನಿನ್ನನ್ನು ಕಂಡವನೇ ಮನದಂಗಳಲ್ಲಿ ಜಿಜ್ಞಾಸೆಯ ಬೀಜವೊಂದು ಬಿತ್ತಿದೆ. ಯಾವ ಕುರಿತು? ನೀನು ಯಾರು? ಇದುವರೆಗೂ ನಾನು ನಿನ್ನನ್ನು ಕಂಡವನಲ್ಲ. ಎಲ್ಲಿ ಅವಳು ನೀನು? ಯಾರು ನಿನ್ನ ತಂದೆ? ನಿನ್ನನ್ನು ಹೆತ್ತಂತಹ ಆ ಪುಣ್ಯಗರ್ಭೆ ಯಾರು? ಅದೆಲ್ಲ ಹಾಗಿರಲಿ, ನೀನೊಂದು ಮಾತು ಕೇಳಲಿಲ್ವೇ? ಹೆಣ್ಣು ಮಕ್ಕಳು ಯಾವತ್ತೂ ನಿದ್ರಿಸುವಾಗ ಕೇವಲ ಒಂದೇ ಕಣ್ಣಲ್ಲಿ ಮಲಗಬೇಕಂತೆ, ಇನ್ನೊಂದು ಕಣ್ಣಿನಿಂದ ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಳ್ಳಬೇಕು. ಯಾಕೆ ಈ ಮಾತನ್ನು ಹೇಳಿದ್ದಾರೆ? ಹೆಣ್ಣಿನ ಮಾನ ಪ್ರಾಣಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ. ಆದ್ದರಿಂದಲೇ ಜಿಜ್ಞಾಸೆ ಹುಟ್ಟಿರುವುದಲ್ಲಿ ನನಗೆ. ಅಂತಹ ಸುಂದರಿಯಾಗಿರುವಂತಹ ನೀನು ಕಳ್ಳರಿಗೆ, ಕಟುಕರಿಗೆ, ದುಷ್ಟ ಪ್ರಾಣಿಗಳಿಗೆ, ರಾಕ್ಷಸರಿಗೆ ಮನೆಯಾಗಿರುವಂತಹ ಈ ಕಾಡಲ್ಲಿ ಒಬ್ಬಳೇ ವಿಹರಿಸುತ್ತಿಂದಾದ್ರೆ ಜಿಜ್ಞಾಸೆ ಹುಟ್ಟದೇ ಇದ್ದೀತೋ? ಆದ್ದರಿಂದ ಕೇಳ್ತಾ ಇದ್ದೇನೆ, ನಿನ್ನ ಪರಿಚಯ ಬೇಕು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಇಲ್ಲಿಂದ ಮುಂದೆ ಎಲ್ಲಿಗೆ ನಿನ್ನ ಪ್ರಯಾಣ ಹೇಳುವೆಯಾ? ಕುವರಿ ತ್ರೈಲೋಕ ತುಲ್ದರಿಯೂನ್ನ
ಕಳುಗಿ ನಾ ಕಮಲ ಭವನಿಲ್ಲ ಈ ಕಡೆಗೆ ಕಳುಗಿ ಲೋಕ ಸುಂದರಿಯು ನಾ ಕಮಲ ಭವನಿಲ್ಲ ಈ ಕಡೆಗೆ ಕಳುಗಿ ಸ್ವೇಚ್ಛೆಯಿಲ್ದಿರಲು ಬಗೆ ಎಚ್ಚರಿಸಿನೇ ಬಿಸಿಗ ಸ್ವೇಚ್ಛೆಯಿಲ್ದಿರಲು ಬಗೆ ಎಚ್ಚರಿಸಿನೇ ಬಿಸಿಗ ಹೆಚ್ಚಿಸಿದ್ಯಾಕೆಲ್ಲ ಹುಚ್ಚುತನ ನೀನಾಗೆ ಹುಚ್ಚುತನ ನೀನಾಗೆ ಹುಚ್ಚುತನ ಯಾಕೆ ತ್ರೈಲೋಕ ಸುಂದರಿಯೋ ಮಾತಾಡಬೇಡ. ಯಾಕೆ? ಮಾತಲ್ಲ ಅದು. ಏನದು? ಮಾತಿನ ರೂಪದಲ್ಲಿ ಬೀಳುತ್ತಿರುವಂತಹ ಮುತ್ತುಗಳು. ನಿಮ್ಮ ಅನಿಸಿಕೆ? ಆಹಾ, ಪರಿಚಯ ಎಲ್ಲಿಂದ ಪ್ರಾರಂಭಿಸಲಿ ಅಂತ ಸಮಸ್ಯೆ ಆದದ್ದು ನನಗೆ. ಯಾಕೋ? ಬಹಳಷ್ಟು ಇದ್ರೂ ಹೇಳಿಕೊಡೋದು ಕಷ್ಟ, ಆ, ಪರಿಚಯ ಏನು ಇಲ್ಲದೆ ಹೋದ್ರೂ ಹೇಳಿಕೊಡೋದು ಕಷ್ಟ. ಈಗ ನಿನಗ ಎರಡರಲ್ಲಿ ಆದ ಕಷ್ಟ ಏನು? ಸ್ವಲ್ಪ ಹೆಚ್ಚುಂಟು ಅಂತ. ಓಹೋ, ಹಾಗೆ. ಹೌದು, ಚಿಂತಿಲ್ಲ, ಹಾ, ಹೇಳು. ಪ್ರಾರಂಭದಲ್ಲೇ ತೊಡಗೋಣವಂತೆ. ಹ್ಮ್. ನಾನು ಬ್ರಹ್ಮನ ಮಗಳು. ಎಲ್ಲರೂ ಬ್ರಹ್ಮನ ಮಕ್ಕಳೇ. ಹಾಗಲ್ಲ, ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮ ಸಮಸ್ತ ಜೀವರಾಶಿಗಳನ್ನು ಸೃಷ್ಟಿಸ್ತಾನೆ. ಹೌದು. ಹಾಗೆ ನೋಡಿಕ್ಕೆ ಹೋದ್ರೆ ನನ್ನನ್ನು ಸೃಷ್ಟಿಸಿದ್ದು ಬ್ರಹ್ಮನೇ. ಹಾಗಲ್ಲ, ಮತ್ತೆ ಆವಾಗ ಹಾವು ಕಪ್ಪೆಗಳೆಲ್ಲ ನಿಮ್ಮ ಸಹೋದರರಾಗ್ತಾರೆ ಅಲ್ವೇ? ನಾನು ಬ್ರಹ್ಮನಿಗೆ ನೇರ ಮಗಳು. ಅಂದ್ರೆ ಶಾರದಾ ದೇವಿಯಲ್ಲಿ ಹುಟ್ಟಿದವಳಲ್ಲ, ಮತ್ತೆ ಬ್ರಹ್ಮ ಮಾನಸ ಪುತ್ರಿ ನಾನು. ಓಹೋ ಹೋ, ಸಂಕಲ್ಪದಿಂದಲೇ ನಿನ್ನನ್ನು ಸೃಷ್ಟಿಸಿದಾತ ಬ್ರಹ್ಮ. ಹೌದು. ಆ, ಸೃಷ್ಟಿ ಮಾಡಿದ ಬ್ರಹ್ಮನಿಗೆ ಆಶ್ಚರ್ಯ ಆಯ್ತಂತೆ. ನೋಡ್ತಾ ನಿಂತು ಬಿಟ್ಟ, ಆಹಾ ಇಂಥದ್ದೊಂದು ಸೃಷ್ಟಿ ನನ್ನಿಂದ ಆಯ್ತೆ. ಹಾಗಾದ್ರೆ ನಾನು ನೋಡಿದ್ದು ತಪ್ಪು ಅಂತ ಹೇಳುತ್ತೀಯ? ಛೇ ಛೇ, ಇಲ್ವಲ್ಲ. ಹಾಗಿದ್ರೆ ಯಾರಿವಳು? ಆ. ಏನ್ ಹೆಸರಿಡ್ಲಿ, ಹಾ, ಹಾ. ಏನ್ ಕಾರ್ಯ ಇವರಿಗೆ ವಹಿಸ್ಲಿ? ಆ, ಹಾಗಾಗಿ ಅವನ ಬಾಯಿಂದ ಉದ್ಗಾರವಾದದ್ದು ಏನು? ತ್ರೈಲೋಕ ಸುಂದರಿ ಇವಳು. ಹಾಗಾದ್ರೆ ನಿನ್ನ ಹೆಸರು ತ್ರೈಲೋಕ ಸುಂದರಿ ಅನ್ವರ್ಥಕವೂ ಹೌದು, ಅಂಕಿತವೂ ಹೌದು ಅಂತ ಇಟ್ಟೇ ಬಿಟ್ಟ. ಹೌದಪ್ಪ. ಕಾರ್ಯ ಏನು ನನಗೆ ದೇವ್ರೆ ಅಂತ ಕೇಳಿದೆ ನಾನು. ಆ, ಏನು ಕಾರ್ಯ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ. ಆ, ಅಂತೂ ಸೃಷ್ಟಿಯಾಗಿದೆ, ಆ. ಸುಂದರವಾದ ರೂಪ ಇದು. ಹ್ಮ್. ನಿನ್ನ ಇಚ್ಛೆ ಅಂತ ನೀನು ತಿರುಗಾಡಿಕೊಂಡಿರಬಹುದು ಆ. ಅಂತ ಹೇಳಿದೆ. ಸ್ವೇಚ್ಛೆ. ಸ್ವೇಚ್ಛೆ. ಹೌದು, ಯಾವ ಕಾಲಕ್ಕೆ ಎಲ್ಲಿಗೆ ಬೇಕಾದ್ರೂ ಹೇಗೆ ಬೇಕಾದ್ರೂ ಹೋಗಬಹುದು. ಆಗಲಿ. ಹಾಗೆ ತಿರುಗಾಡ್ತಾ ತಿರುಗಾಡ್ತಾ ಬಂದದ್ದು ನಾನು ಭೂಲೋಕಕ್ಕೆ. ಹೌದು. ಆ. ಆಶ್ಚರ್ಯ ಆದದ್ದು ನನಗೆ ಮತ್ತೇನಲ್ಲ, ಮತ್ತೆ ನಿಮ್ಮನ್ನು ಕಂಡೇ ಆಶ್ಚರ್ಯ. ಯಾಕೋ? ವನಾಂತರವಿದು ಆ. ಹೇಳಿದ್ರಲ್ಲ, ಹ್ಮ್. ಎಂಟದಯ ಬಂಟರು ಬರುವಂತದ್ದು. ಹೌದೌದು. ಬಂಟರು ಬರದೆ ಹೋದ್ರು ಭಟರು ಬರಬಹುದಲ್ಲ. ಅಲ್ವೇ? ಹಾ, ಹಾಗೆ ಗಟ್ಟಿ ಎದೆ ಉಂಟು ಅಂತಾದ್ರೆ ಆ. ಯಾವ ಪ್ರದೇಶವನ್ನು ತಿರುಗಾಡಬಹುದು. ಹಾಗೆ ತಿರುಗಾಡ್ತಾ ನಾನು ಬರ್ತಾ ಇರುವಾಗ ಆ, ಪರಿಸರ ಆ. ಕಾಡಿದು. ಆ. ಹಾಗಂತ ನಿಮ್ಮನ್ನು ನೋಡಿದ್ರೆ ಆ, ಉಡುಗೆ ವಿಶಿಷ್ಟ, ಕಾಡಿನ ಹಾಗೆ ಕಾಣಿಸಿಲ್ಲ. ಹೌದು, ಮಾತು ಶಿಷ್ಟ, ಹ್ಮ್. ಆಗಿರ್ಲಿಕ್ಕಿಲ್ಲ ಪರಿಶಿಷ್ಟ. ಆಹಾ. ಹಾಗಿದ್ರೆ ಯಾರು ಏನು? ಆ. ಅದ್ರ ಜೊತೆಗೆ ಆ. ನನ್ನನ್ನು ನೋಡಿ ಒಂದು ರೀತಿಯಲ್ಲಿ ಹುಳಿ ತಿಂದವರು ಹಾಗೆ ಏನೋ ಒಂದು ರೀತಿಯಾದಂತಹ ನಡೆಯ ವ್ಯತ್ಯಾಸ. ಹ್ಮ್. ಕಾರಣ ಏನು ಅಂತ ಕೇಳಬಹುದಾ? ತ್ರಿಲೋಕ ಸುಂದರಿ. ಸೋತೆನು ನಿಲ್ಲ ಸೋತೆನು ನಿನ್ನಿತರ ಸೊಬಗಿನ ರೀತಿಗಾಗಿ ಚದುರೇಗಿ ಸೋತೆನು ಸೋತೆನು ನಾಗ ಆಯ್ 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 ಸೊಬಗಿನ ರೀತಿಗಾಗಿ ಚದುರೇ ನಿಲ್ಲಿದರ ಸೊಬಗಿನ ರೀತಿಗಾಗಿ ಚದುರೇ ಸೋತೆನು ನಿಲ್ಲಿದರ ರೀತಿಗಾಗಿ ಚದುರೇ ನಾನಿ ಕೂತಾಳೆಂದವರ ಚೇತ ಕುವರ
ನಾನೀಭೂತ ನೇಂದವರ ಶ್ವೇತ ಕುವರ ಧುರ ಖ್ಯಾತ ಯಾರ್ಗೂ ಬೆದರೆ ಧುರನು ಖ್ಯಾತ ಯಾರ್ಗೂ ಬೆದರೆ ಧುರ ಖ್ಯಾತ ಯಾರ್ಗೂ ಬೆದರೆ ಸೋತೆನು ಹೋದೆಗೆ ದಾತನು ಸತ್ಯಾತ್ಮ ಸಜ್ಜನದಾತನು ದಾತನು ಸತ್ಯಾತ್ಮ ಸಜ್ಜನನಾತನು ವರಿಸನ್ನ ನಿಸುಪ್ರೀತನಾಗು ನಿರ್ಭೀತನಾಗು ಮೃದು ಮಾತನಾಡೆ ಮದನಾಸುರವನು ಬಿಡುಗು ವರಿಸನ್ನಾನಿಸು ಪ್ರೀತನಾಗು ನಿರ್ಭೀತನಾಗು ಮೃದು ಮಾತನಾಡೆ ಮುದನಾತುರವನು ಬಿಡು ಸೋತೆನು ನಿನ್ನೀತರ ಸೊಂಬಾಗಿನ ರೀತಿಗಾಗಿ ಚಾತುರೇ ಸೋತೆನು ನಾರಿಯೇ ಯಾಕೆ ಹೀಗೆ ಆಶ್ಚರ್ಯ ಆದದ್ದು ನನಗದೇ ಕಾರಣ ಇದೆ. ಏನು? ನಿನ್ನನ್ನು ಕಾಡದಾರಿ ನಿಲ್ಲಿಸಿ ಹಾ ಹೀಗೆ ಮಾತನಾಡಿಸುವವ ಸಾಮಾನ್ಯನೆಂದು ತಿಳಿಯಬೇಡ. ಹಾ ನಾನು ಯಾರು ಅಂತ ಯೋಚಿಸಿದ್ದೀಯಾ? ಯಾರು? ಕೇಳಿರಬಹುದು ರುದ್ರಪುರ. ವರ್ತಮಾನ ಕಾಲದಲ್ಲಿ ವಿಶೇಷತೆಯಾದಂತಹ ನಗಲ್ತಿಗೆಯನ್ನು ಸಂಪಾದಿಸಿಕೊಂಡಂತಹ ಪುರ ನಮ್ಮದು ಆಗಿರಬಹುದು. ಅಂತಹ ಪುರವನ್ನು ಆಳಿಕೊಂಡು ಬರುವ ಹಾ ಶ್ವೇತಕುಮಾರ ಅಂದ್ರೆ ನಾನೇ. ನೀವು ಶ್ವೇತಕುಮಾರ ರಾಜಕುಮಾರರು ಇಲ್ಲಿಯ ಅರಸ. ಓಹೋ ಹೌದು ಹೌದು. ಏನ್ ಈ ಕಡೆ ಹೀಗೆ? ಕಾರಣ ಇದೆ. ಏನು? ಅರಮನೆಯಲ್ಲಿಯೇ ಕುಳಿತಿದ್ದಂತಹ ನನಗೆ ಹಾ ಮನಸ್ಸಿನಲ್ಲಿ ಬೇಸರ ಉಂಟಾಯಿತು. ಓಹೋ ಹೌದು, ಸ್ವಲ್ಪ ಹೊರಗೆ ಹೋಗಿ ತಿರುಗಾಡಿಕೊಂಡು ಬರಬೇಕು ಎನ್ನುವ ಉದ್ದೇಶವನ್ನು ಇರಿಸಿಕೊಂಡು ಅರಮನೆಯನ್ನು ತೊರೆದು ಈ ಕಾಡದಾರಿಯನ್ನು ಹಿಡಿದವ. ಗಂಡು ಕುಳಿತರೆ ಕೆಡ್ತಾನಂತೆ ಅಲ್ವೇ? ಹೌದು. ಹಾಗಾಗಿ ತಿರುಗಾಡುವ ಪ್ರದೇಶ ಯಾವುದು ಅಂತುಂಟು ಅಷ್ಟೇ. ಸ್ವಲ್ಪ ತಡವಾದರೂ ಕೂಡ ತಿರುಗಾಡಬೇಕೆನ್ನುವಂತಹ ಮನಸ್ಸಾದುದರಿಂದಲೇ ಈ ಕಡೆ ಬಂದೆ. ಸರಿ, ಪ್ರಾಯಶಃ ಸರಿಯಾದ ಸಮಯಕ್ಕೆ ನಾನು ನಿರ್ಧಾರ ತಗೊಂಡೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ? ಒಂದು ವೇಳೆ ನಾನು ಕಾಡಿಗೆ ಬರದೇ ಇರುತ್ತಿದ್ರೆ ಇದ್ರೆ ಈ ಸೌಂದರ್ಯವನ್ನು ಸವಿಯುವಂತಹ ಸುಯೋಗ ನನ್ನ ಪಾಲಿಗೆ ಲಭ್ಯವಾಗುತ್ತಿರಲಿಲ್ಲ. ಒಂದು ಜೊತೆಗೆ ನಿನ್ನ ಭೇಟಿ ಆಗುತ್ತಿತ್ತೆ ಹೇಳು ಅಲ್ವಾ? ಅದಿರ್ಲಿಕ್ಕಿಲ್ಲ. ಮೇಲ್ಲೋಕದವಳು ಕೆಳಗಿಳಿದು ಬಂದಂತಹ ಹೊತ್ತು, ನಾನು ಕಂಡಂತಹ ಹೊತ್ತು, ನಾವೀರೋರು ಪರಸ್ಪರ ಮಾತಾಡಿಕೊಂಡಂತಹ ಈ ಹೊತ್ತು, ಇದು ಯಾವತ್ತಿಗೂ ಹೀಗೆ ಇರಬೇಕು ಎನ್ನುವಂತಹ ಆಸೆ ನನಗೆ. ಅಂದ್ರೆ ನೇರವಾಗಿ ಹೇಳಿಬಿಡುತ್ತೇನೆ. ಸರಿ, ನಿನ್ನನ್ನು ಕಂಡಾಕ್ಷರ ನಿಜ ಹೇಳಬೇಕು ತ್ರಿಲೋಕ ಸುಂದರಿ. ಏನಾಯ್ತು? ಸರಿಯಾಗಿ ಮಾತಾಡುವುದಕ್ಕಾಗುತ್ತಾ ಇಲ್ಲ. ಈ ಸೋತೆ ಅಂತ ಹೇಳಿದ್ದು ಹೌದೌದು, ಹಾಗೆ ಸೋತಿದ್ದೇನೆ ನಾನು. ಅರಸಕುಮಾರರು ತಾವು ಎಲ್ಲೋ ಸೋತು ಬಂದದ್ದು ಅಂತ ನೋಡಿದೆ ಒಮ್ಮೆ. ಯುದ್ಧದಲ್ಲಿ ಸೋತು ಹೀಗೆ ಭುಜ ಪರಾಕ್ರಮ ಕುಂದಿ ಸೋತದ್ದಲ್ಲ, ವಿರೋಧಿಯಲ್ಲಿ ರಣರಂಗದಲ್ಲಿ ಸೋತದ್ದಲ್ಲ, ಮನಸ್ಸು ಬದಲಾಗಿ ನನ್ನೆದುರಿಗೆ ನಿಂತಿರುವಂತಹ ನಿನ್ನ ರೂಪಕ್ಕೆ ನನ್ನ ಮನಸೋತಿತು. ಕುಳಿತಲ್ಲಿ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ದೇಹ ಸೋತದ್ದಲ್ಲ, ಮನ ಸೋತದ್ದು. ಮನ ಸೋತದ್ದು ಹೌದು. ಸರಿ, ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ನೀರಡಿಕೆ ಆದರೂ ನೀರು ಕುಡಿತೇನೆ ಅಂತ ಹೇಳಿದ್ರೆ ಅದು ನೀರಡಿಕೆ ಕಡಿಮೆ ಆಗುವುದಿಲ್ಲ. ಯಾಕೆ? ಇದಕ್ಕೆಲ್ಲ ಕಾರಣ ಯಾಕೆ? ನೀನು ನಿನ್ನದಾದಂತಹ ರೂಪ ಕಾರಣ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಸೋತಿದ್ದೇನೆ. ನಿನ್ನದಾದಂತಹ ರೂಪಕ್ಕೆ ಸೋತಿದ್ದೇನೆ. ಸೋತು ನಿನ್ನನ್ನು ನನ್ನವನ್ನಾಗಿಸಿಕೊಳ್ಳಬೇಕು ಎನ್ನುವಂತಹ ಮಹದಾಸೆಯನ್ನು ಹೊಂದಿದ್ದೇನೆ. ಏನು ನಿನ್ನ ಅಭಿಪ್ರಾಯ? ಸುರಬಾಲ ಮುಖ್ಯರು ಸುರವರನ್ನ ಸೌಂದರ್ಯ
ಎನ್ನ ಸೌಂದರ್ಯ ಎನ್ನ ಸೌಂದರ್ಯ ಸುರುಚಿರಾಲಂಕೃತಿಗೆ ಮರುಳಾಗುತ್ತಿಗರು ಎನ್ನ ಸೌಂದರ್ಯ ಸುರುಚಿರಾಲ ಅಲಂಕೃತಿಗೆ ಮರುಳಾಗುತ್ತಿಗರು ಮರುಳಾಗುತ್ತಿಗರು ಸುರಬಲ ಮುಖ್ಯ ಸುರವರನ್ನ ಸೌಂದರ್ಯ ಸುರುಚಿಲಾಕೃತಿಗೆ ನನ್ನ ಮರುಳಾಗುತ್ತಿಗರು ಇನಿತಿರಲು ನಿನ್ನ ಪಾಡೆ ನಾಗೇನು ನಿನ್ನ ಪಾಡೇನು ಮನುಮಥನ ಮನೆಯಂಬಿಯುರಿಗ್ಯಾಕೆ ಮನುಮಥನ ಮೊನೆಯಂಬಿಯುರಿಗ್ಯಾಕೆ ಘನತೆಯನ್ನು ಕಳೆವೆ ಮನುಮಥನ ಮನೆಯಂಬಿಗಿರಿಗ್ಯಾಕೆ ಮುನಿಯಂಬಿಗುರಿಗ್ಯಾಕೆ ಘನತೆಯ ಕಳೆವೆ ಘನತೆಯನ್ನು ಕಳೆವೆ ಸುರಪಾಲ ಮುಖ್ಯ ಸುರವರರೆಲ್ಲ ಸೌಂದರ್ಯ ಸುರುಚಿರಾಲಂಕೃತಿಗೆ ಮರುಳಾಗುತ್ತಿಗರು ಅಯ್ಯೋ ದೇವ್ರೆ, ಯಾಕೆ ಈ ನಗು? ನಗೋದು ಇನ್ನೇನು, ಯಾಕೆ ನನ್ನನ್ನು ನೋಡಿ ಹಾ. ಈ ಸೋಲುವುದಕ್ಕೆ ಕಾರಣ ನಿನ್ನ ರೂಪ ಅಂತ ಹೇಳಿದೆ. ನನ್ನ ನೋಟ. ಹ್ಮ್. ಅಯ್ಯೋ ದೇವ್ರೆ, ಹಾ? ಈ ಮಾತು ಕೇಳಿದ್ದು ನಾನು ಮೊದಲಲ್ಲ. ಆಹಾ. ಹೌದು, ಹಾ. ನಾನು ತಿರುಗಾಟ ಪ್ರಾರಂಭಿಸಿದ ಇದೇ ಮೊದಲಲ್ಲ. ಈಗ ಬಹಳ ಮೇಲಿಂದ ತಿರುಗಾಟ ಪ್ರಾರಂಭಿಸಿದವಳು ನಾನು. ಬಹಳಷ್ಟು ಮಂದಿಗಳು ಇದನ್ನು ನೋಡಿ ಆಗಿದೆಯೋ? ನೋಡಿದ್ದಾರೆ, ಏನಾಯ್ತು? ನೋಡಿದಷ್ಟೆಲ್ಲ ನೋಡಿ ಬಯಸಿದ್ದಾರೆ. ಹೌದಪ್ಪ, ನಾನು ಪ್ರಥಮವಾಗಿ ತಿರುಗಾಟ ಕೈಕೊಂಡದ್ದೇ ನನಗೆ ಬೇಡ ಇತ್ತು ಅಂತ ಕಾಣುತ್ತದೆ. ಯಾಕೆ?
ಅಲ್ಲ, ಬಹಳಷ್ಟು ಮಂದಿ ನೋಡಿದ್ದು ಮಾತ್ರ ಅಲ್ಲ, ಬಯಸಿದ್. ಹೌದು, ಏನು ಆಮೇಲೆ ಏನಾಯ್ತು? ಹಾ, ಅದು ಬೇಕಾದದ್ದು. ಆ. ಬಯಸಿದ್ರು ಸಿಗುವಂತದ್ದ ಇದು. ದೇವಲೋಕದಲ್ಲಿ ತಿರುಗಾಡುವಾಗ ಆ, ಸುರಪಾಲ ಮುಖ್ಯ. ಆ, ಸುರರ ಕತೆ ಬಿಡು. ಆ. ಸುರಪಾಲ ಹೌದು ಹೌದು. ನಿಜಾರ್ಥದಲ್ಲಿ ಬಿಡುಗಣ್ಣನೇ ಆಗಿ ಹೋದ. ಹೌದಾ? ಹೌದಪ್ಪ, ಅವರು ಬಿಡುಗಣ್ಣರೇ. ಅಲ್ಲ, ಅವ ಕಣ್ಣು ಮುಚ್ಚುವುದಿಲ್ಲ ಅಂತ ಕೇಳಿದ್ದೇನೆ. ಹ್ಮ್. ಹಾಗಂತ ನಿನ್ನ ರೂಪವನ್ನು ಕಂಡ ಮೇಲೆ ಸುರರೆಲ್ಲ ನಿಜಾರ್ಥದಲ್ಲಿ ಬಿಡುಗಣ್ಣರಾಗಿ ನೋಡ್ತಾ ಇಳಿದ್ರು ನನ್ನನ್ನೇ. ಅವು ಕಣ್ಣಷ್ಟೇ ಅಲ್ಲ, ಕಿವಿ ಮೂಗು ಬಾಯಿಗಳೆಲ್ಲ ಕಣ್ಣೇ ಆಯ್ತು ಅವರದ್ದು. ಹೌದಾ? ಹೌದು. ಆ, ಅವರನ್ನೆಲ್ಲ ತಿರಸ್ಕರಿಸಿ ಆ, ಇವಳು ನನ್ನವಳಾದ್ರೆ ಆಗಬಹುದು ಆಗಬಹುದು ಅಂತ ಅವರಷ್ಟಕ್ಕೆ ಅವರು ಬಯಸ್ತಾ ಆ, ನನ್ನ ಕುರಿತಾಗಿ ಚೇಷ್ಟನ್ನು ತೋರಿಸುತ್ತಾ ಆ, ಇರುವ ಸಂದರ್ಭಕ್ಕೆ ಆ. ಅವ್ರನ್ನೆಲ್ಲ ತಿರಸ್ಕರಿಸಿ ಈ ಕಡೆಗೆ ಬಂದವಳು ನಾನು. ಒಳ್ಳೇದಾಯ್ತು ನೀನು ತಿರಸ್ಕರಿಸಿದ್ದು. ಒಂದು ವೇಳೆ ನೀನು ಅವರಿಗೆ ಒಪ್ಪಿಗೆ ಕೊಡುತ್ತಿದ್ದಿ ಅಂತ ಆದ್ರೆ ಇವತ್ತು ಶ್ವೇತಕುಮಾರನಿಗೆ ಎದುರಾಗಿ ಬರುತ್ತಿದ್ದೀಯೋ? ಅಲ್ಲ, ನಾನು ಬಯಸುವುದಕ್ಕೆ ಅವಕಾಶ ಇತ್ತೋ ಇಲ್ಲಿ? ಬರ್ತಿದ್ನೋ ಏನೋ, ಬಂದ್ರೆ ಹೀಗಿರ್ತಿದ್ನೋ? ಇಲ್ಲ ಅಲ್ವಾ? ಖಂಡಿತವಾಗಿ ಇರುತ್ತದೆ. ಹಾಗೆ ಈ ಕಡೆಗೆ ಬರುವಾಗ ಮಾನವ ನೀನು. ಅದೇನದು ಮಾನವ ನೀನು? ಹೌದು. ಅದ್ಯಾಕೆ ಜರೆ ಮರಣ ಎಲ್ಲ ಇರುವಂತವ್ರು. ಹಾ ಹಾ. ಸುರರನ್ನೇ ತಿರಸ್ಕರಿಸಿರುವ ನಾನು ಆ, ಇಂತಹ ಮಾನವರನ್ನ ಆ, ಒಂದೋ ಎರಡೋ ಅವಸ್ಥೆ ಅವರಿಗೆ, ಆ, ಹಾ. ಶೈಶವ, ಬಾಲ್ಯ, ಆ, ಆಮೇಲೆ ಯೌವನ, ಆ. ಆಮೇಲೆ ಪೌಗಂಡ, ಹಾ. ಅಲ್ವಾ? ಹೌದು. ಹಾಗೆ ಮುಪ್ಪು, ಮರಣ, ಆ, ಇವುಗಳನ್ನೆಲ್ಲ ಅನುಭವಿಸುವಂತಹ ಜರೆಯಿಂದ ಮರಣದಿಂದ ಕೂಡಿರುವ ಈ ದೇಹವನ್ನ ನಾನು ಬಯಸುವುದಕ್ಕೆ ಸಾಧ್ಯ ಉಂಟೆ? ಅದಕ್ಕೆ ಹೇಳಿದ್ದು. ಆ, ಭೂಮಿಪ ನಾನು ಆ, ರುದ್ರಪುರವನ್ನಾಡುವಂತಹ ಅರಸ. ಅರಸನೊಬ್ಬ ಒಂದು ವಸ್ತುವನ್ನು ಬಯಸ್ತಾನೆ ಅಂತ ಅದನ್ನ ಪಡೆಯಬೇಕು. ಆ, ಒಮ್ಮೆ ಪಡೆಯಲಿಕ್ಕೆ ಅನರ್ಹನಾದಂತಾದ್ರೆ ಆ. ಅವ ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಅಯ್ಯ. ಅಲ್ವಾ? ಅಲ್ವಾ? ಅವನಿಗೆ ಅರಸುತನ ಇದ್ರೆ, ಆ ಆತ್ಮಾಭಿಮಾನ ಇದ್ರೆ ಬಯಸಿದ್ದನ್ನ ಪಡಿತೇನೆ ಛಲಬೇಕು. ಆ, ಆ. ಅದು ಸಿಗುವುದಿಲ್ಲ ಅಂತ ತನ್ನ ಅರಸತ್ತಿಗೆ ಏನು ಪ್ರಯೋಜನ? ಛ ಅಲ್ವೇ? ಅಲ್ವಾ? ಹಾಗೆ ಹಾಗಂತ ಬಯಸಲಿಕ್ಕೆ ಏನು ಅಂತ ಯೋಚಿಸಬೇಕು. ಆ. ನನ್ನ ಕೈಗೆಟುಕುವಂತದ್ದೇ ಆ. ಪ್ರಯತ್ನದಲ್ಲಿ, ಶತ ಪ್ರಯತ್ನದಲ್ಲಿ, ಆ. ಸಹಸ್ರ ಪ್ರಯತ್ನದಲ್ಲಿ ಆ. ನನ್ನ ಕೈಗೆಟಕೀತು ಎನ್ನುವಂತಹ ನಿರ್ಣಯವಿದ್ರೆ ಅದನ್ನು ಬಯಸುವ ಮನ ಮಾಡಬಹುದು. ಇದು ಹಾಗಲ್ಲ, ಹೇಗೂ ಕೈಗೆಟುಕುದಿಲ್ಲ ಅಂತ ಆದ್ಮೇಲೆ ಮತ್ತೆ ಬಯಸಿ ಘನತೆಯ ಕಳೆಕೊಂಬುದು ಬೇಡ ಬೇಡ ಅಂತ ನಾನು ಹೋಗ್ತೇನೆ. ಅಷ್ಟ ಸೌಭಾಗ್ಯದೊಳಗೆ ಸೌಂದರ್ಯ ಪಟ್ಟತನ ಭೋಗದೊಳಗೆ ಬಿಟ್ಟಲ್ಲ ಸುರಪಾಲಗೆ ನಾನು ಬೆದರಿಸಿದ್ದು ನೆನೆಯೊಮ್ಮೆಗೆ. ಸುಂದರಿ, ಸುಮನಸರರಿಗೆ ಎದುರಾಗಿ ನನ್ನ ಹೋಲಿಕೆ. ಅಂತಹ ಸುಮನಸರನ್ನೇ ಧಿಕ್ಕರಿಸಿ ಬಂದಂತಹ ಈ ತ್ರಿಲೋಕ ಸುಂದರಿ ಹೋಗಿ ಹೋಗಿ ಮಾನವನನ್ನು ಒಪ್ಪಿಯಾಳೆ ಎನ್ನುವಂತಹ ವಿಚಾರ ಅಲ್ವೇ? ಸರಿ. ನೀನೇ ಕೇಳಿದ ಹಾಗೆ, ನೀನೇ ನೋಡುತ್ತಿರುವಂತೆ ಅಷ್ಟ ಸೌಭಾಗ್ಯದಲ್ಲಿ ಆ ಸುರಪನಿಗಿಂತ ನಾನೇನು ಕಡಿಮೆ ಹೇಳು? ಚೇಚೆ ಕಡಿಮೆ ಅಂತ. ಅವನಿಗಿಂತ ಒಂದು ತೂಕ ಹೆಚ್ಚಿನದ್ದನ್ನು ನಾನು ಸಂಪಾದಿಸಿಕೊಂಡಿದ್ದೇನೆ. ಮತ್ತೆ ಮಾನವನಾಗಿರುವಂತಹ ನನಗೆ ಎಂತದ ಹೇಳಿದ್ ನೀನು? ಬಾಲ್ಯ ಯೌವನ ಎಲ್ಲವೂ ಇದ್ದದ್ದೇ, ಅವಸ್ಥೆಗಳು, ಸಾವು ಮತ್ತೆ ಚಿರಾಯು ಎಲ್ಲವೂ ಹೇಳಿದೆ. ಹೌದು. ಅಲ್ಲೇ ಇರುವುದು ವಿಶೇಷತೆ ಏನು? ನಿಮ್ಮ ಸುಮನಸರನ್ನು ಸರಿಯಾಗಿ ಗಮನಿಸಿದೆಯಾ? ಯಾರು 30 ವರ್ಷಕ್ಕಿಂತ ಹೆಚ್ಚಿನ ಪ್ರಾಯದವರು ಯಾರು ಇಲ್ಲ. ಶ್ರೀದಶರು ಹೌದು ಅಲ್ವೋ? ಹೌದು. ಅಂತದ್ರಲ್ಲಿ ಹೊಸತೇನಿದೆ? ಎಷ್ಟೋ ವರ್ಷದ ಹಿಂದಿನದೇವೆಂದ್ರೆ ಇವತ್ತಿಗೂ ಹಾಗೆ. ನಾವು ಹಾಗಲ್ಲ, ಅಡಿಗಡಿಗೆ ಹೊಸತನವನ್ನು ಕಂಡು ಅದನ್ನು ಅನುಭವಿಸುವಂತಹ ಪುಣ್ಯಾತ್ಮರು. ಆದ್ದರಿಂದಲೇ ಈ ಭೂಮಿ ತಾಯಿಯನ್ನು ಸದಾ ವೈಚಿತ್ರಗಳ ತವರೂರು ಅಂತ ಕೊಂಡಾಡುವುದು. ಸರಿ. ಅದನ್ನು ಆನಂದಿಸುವುದಕ್ಕಾಗಿ ಎಲ್ವೆ ನೀನು ಬಂದವಳು? ಅನುಮಾನ ಮೇಲೆ ಬದಲಾವಣೆ ಬಯಸಿ ನಾನು ಇಲ್ಲಿವರೆಗೆ ಬಂದದ್ದು. ಹಾಗಾದ್ರೆ ಇಂತಹ ಬದಲಾವಣೆಯನ್ನು ಹೊಂದುವಂತಹ ಮಾನವ ನಿನ್ನನ್ನು ಬಯಸಿದ್ದಾನೆ ಅಂತ ಆದ್ಮೇಲೆ ತಿರಸ್ಕಾರದ ಮಾತು ಯಾಕೆ? ಕಾರಣ ಉಂಟು. ಏನು? ಯಾಕೆ? ಯಾಕೆ? ಈಗ ನನ್ನ ನೋಡಿ ಬಯಸಿದ್ದೀಯ. ಹೌದು ಹೌದು. ಇಲ್ಲಿಯವರೆಗೆ ಹೆಣ್ಣನ್ನು ನೋಡಿಯೇ ಇಲ್ವ? ಹಾಗಿದ್ರೆ ಪ್ರಾಯಸಮರ್ಥನಾದಂತಹ ಗಂಡೊಬ್ಬ ಹೆಣ್ಣನ್ನು ನೋಡಿ ಆ ಸುಖವನ್ನು ಬಯಸುವುದು ತಪ್ಪು ಅಂತಲ್ಲ, ಅದು ಸರಿ. ಹಾಗಿದ್ರೆ ಇಲ್ಲಿಯವರೆಗೆ ನೋಡಿದ್ದಿಲ್ವಾ? ನೋಡಿದ್ದೇನೆ. ನೋಡಿದ್ದೇನೆ. ಹೌದಾ? ಹೌದು ಹೌದು. ಯಾರೋ ಯಾವಾಗ್ಲ? ನಾನು ಮದುವೆ ಆದವ, ನಾನು ಒಬ್ಬ ಗೃಹಸ್ಥನೇ. ಯಾವ್ದೇ ಮದುವೆ ಆಗಿದ್ಯಾ? ಅದ್ಯಾಕೆ ಹಾಗೆ ಬಾಯ್ ಬಾಯ್ ಬಡ್ಕೊಳ್ಳೋದು ನೀನು? ಹೌದಲ್ಲ, ಮದುವೆ ಆದ ಮೇಲೆ ಹೀಗೆಲ್ಲ ನೋಡ್ಕೊಂಡು ಶೇ. ಇದು ಮದುವೆ ಆದದ್ದು ಒಂದೇ. ನಾನು ಮತ್ತೆ ಎಷ್ಟಾಗುವ ಆಲೋಚನೆ ಉಂಟು? ನಾನು ಅರಸನಲ್ವೇ? ಓಹೋ. ರಾಜಾನು ಬಹುವಲ್ಲಭ. ಸರಿ. ಅರಸನಾದವನು ಎಷ್ಟು ಮದುವೆ ಆಗಬಹುದಂತೆ. ಸರಿ. ಹಾಗಂತ ಧರ್ಮಪತ್ನಿಯಾಗಿರುವಂತಹ ಶಿವೆಯನ್ನು ಅರಮನೆಯಲ್ಲಿ ಇರಿಸಿದ್ದೇನೆ. ಕಾಡಲ್ಲಿ ಬಂದಿರುವಂತಹ ನಿನ್ನನ್ನು ವರಿಸಿ ಇಲ್ಲೇ ಬಿಟ್ಟು ಹೋಗುತ್ತೇನೆ ಅಂತ ಭಾವಿಸಬೇಡ. ನಿನ್ನನ್ನು ಅರಮನೆಗೆ ಕರ್ಕೊಂಡು ಹೋಗುತ್ತೇನೆ. ಅಂತೂ ಬಯಸಿದ್ದನ್ನು ಪಡೆಯಬೇಕೆನ್ನುವಂತಹ ಹಠ ಯಾಕೆ? ನೀನು ಹೇಳಿದ್ದೆ ಪ್ರಯತ್ನ ಪಟ್ಟರು ಸಿಗದೇ ಇರುವಂತಹ ವಸ್ತುವನ್ನು ನಾವು ಬಯಸಬಾರದು. ಲೋಕದಲ್ಲೊಂದು ಮಾತು ಇದೆ, ಪುರುಷ ಪ್ರಯತ್ನದಿಂದ ಅಸಾಧ್ಯವಾದದ್ದನ್ನು ಸಾಧಿಸಬಹುದು. ಆ ಛಲದಿಂದಲೇ ನಿನ್ನನ್ನು ನಾನು ಬಯಸಿದ್ದು. ಸಪ್ತಮಂ ದೈವ ಚಿಂತನ ಅಂತ ಹೇಳಿದ್ರು ಅಲ್ವೇ? ಹೌದು. 6ನೇವರೆಗೂ ನಾವು ಯೋಚಿಸಬಹುದು, 7ನೇದು ದೈವೇಚ್ಛೆ ಆಗುತ್ತದಂತೆ. ಹಾಗಂತ ದೈವೇಚ್ಛೆ ಏನು ಅಂತ ನನಗೆ ಗೊತ್ತಿದೆ. ಅಂದ್ರೆ ನೀನು ನನ್ನ ಹೆಂಡತಿ ಆಗುವವಳು. ಹೌದಪ್ಪ. ಆದ್ದರಿಂದ ಹೇಳ್ತಾ ಇದ್ದೇನೆ, ಸುರಪಾಲನಿಗಿಂತ ಯಾವ ರೀತಿಯಲ್ಲೂ ನಾನು ಕಡಿಮೆ ಅಲ್ಲ.
ಅವನದ್ದಾದಂತಹ ಅಷ್ಟವೈಭೋಗ ಯಾವುದೆಯೋ ಅದನ್ನು ಮೀರಿಸಬಲ್ಲಂತಹ ವ್ಯವಸ್ಥೆ ನನ್ನಲ್ಲಿದೆ. ಮದುವೆ ಆಗತ್ತೀಯಾ? ಒಂದು ಸಮಸ್ಯೆ ಸರಿ. ಈಗ ನನ್ನನ್ನು ನೋಡಿದೆ ನೀನು ಬಯಸಿದ ಮದುವೆ ಆಗಬೇಕು ಅಂತ, ಮತ್ತೆ ತಿರುಗಾಟಕ್ಕೆ ಹೋಗುದಿಲ್ವಾ? ಯಾರು ನಾನು? ಹೌದು. ಇನ್ನೊಮ್ಮೆ ತಿರುಗಾಟಕ್ಕೆಲ್ಲಾದ್ರೂ ಹೋದವಾಗ ನನ್ನಿಂದಲೂ ಚಂದದ ಹೆಣ್ಣೊಬ್ರು ಸಿಕ್ಕಿದ್ರೆ ನಿನ್ನನ್ನು ನೋಡಿ ನಾನು ಸೋತಿದ್ದೇನೆ, ನಾನು ಹಳತಾಗಿರ್ತೇನೆ. ಆವಾಗ ನನ್ನ ಮನೆಗೆ ಬಾ ಅಂತ ಕರೀರಿ. ನನ್ನ ಅನುಭವದ ಮಾತು ಹೌದು, ಹಾಗಂತ ಕೇಳಿ ತಿಳಿದಿದ್ದೇನೆ. ಏನು ಮತ್ತೆ ಇಂಥದ್ದು ಇನ್ನೊಂದು ಬರ್ಲಿಕ್ಕಿಲ್ಲ. ಇಲ್ಲ ಹಾಗಲ್ಲ, ಒಮ್ಮೆ ತಿರುಗಾಟದಲ್ಲಿ ಅಂತದೊಂದು ಸಿಕ್ಕಿತು ಅಂತ ಆದ್ರೆ ಆವಾಗ ನಾವೇನು ಅಂತ ಜಾಗ್ರತೆ ಮಾಡ್ಕೊಳ್ಬೇಕಾಗ್ತದೆ. ಈಗ ನಿನ್ನ ಜಾಗರೂಕತೆಯ ಬಗ್ಗೆ ಮಾತು. ಹಾಗಾಗಿ ನನ್ನನ್ನು ಪಡೆಯುವಲ್ಲಿ ಯಾವ ಮೌಲ್ಯವನ್ನು ಕೊಡುವುದಕ್ಕೆ ಸಿದ್ಧನಿದ್ದೀಯ ಅರಸನಾಗಿ ನೀನು? ಹೌದು ಅಂತ ಖಂಡಿತವಾಗಿಯೂ ಕೊಡುತ್ತೇನೆ. ಆ ದಡ್ಡಲ ಭೂಪ ನಿನ್ನ ಸೌಭಾಗ್ಯವೇದಿನಿಯನೆಲ್ಲ ಮುಲ್ಲ, ಆದರಲ ಭೂಪ ನಿನ್ನ ಸೌಭಾಗ್ಯವೇದಿನಿಯನೆಲ್ಲ ಮುಲ್ಲ. ನೀದಾರ ಎರೆದು ಕೊಡಲು ಕೊಡುವೆ ವಿನೋದದಿಂದಲಿ ರಮಿಸಲು. ಜಾಗ್ರತೆ ಮಾಡ್ಕೊಳ್ಳುವುದು ನಾವು. ಯಾಕೆ ಹೇಳಿದ್ನಲ್ಲ, ನಾಳೆ ಅಂತ ಇದ್ರೆ ನೀನು ಹೀಗಿರ್ತೀಯ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ಹೀಗೆ ಇದ್ದೇನು. ಹಾಗಾಗಿ ಮುಂದೊಂದು ದಿವಸ ನನ್ನ ಸ್ಥಾನಕ್ಕೆ ಅಪಾಯ ಬರದ ರೀತಿಯಲ್ಲಿ, ನನಗೆ ತೊಂದರೆ ಆಗದ ರೀತಿಯಲ್ಲಿ ನಾನು ಜಾಗ್ರತೆ ಮಾಡಿಕೊಳ್ಳುವುದು. ಖಂಡಿತವಾಗಿ. ಏನದು? ಏನು? ನಾನು ಕೇಳಿದ ಕ್ಷಣಕ್ಕೆ ನಾನು ಕೇಳಿದ್ದೆಲ್ಲವನ್ನು ಕೊಡಬೇಕು. ಏನದು ಹೇಳಿದೆಲ್ಲ? ಅಷ್ಟ ಸೌಭಾಗ್ಯವಿರಲ್ಲ ನನಗೆ. ದೇವೇಂದ್ರಿಗೇನು ಒಂದು ತೂಕ ಹೆಚ್ಚು. ನಾನು ಆ ಸೌಭಾಗ್ಯ ಸಮೇತವಾದ ನಿನ್ನ ಭೂಮಿಯನ್ನ, ಅಂದ್ರೆ ನಿನ್ನ ಆಳ್ವಿಕೆಗೊಳಪಟ್ಟ ಭೂಮಿಯನ್ನ ನೀ ಧಾರೆ ಎರೆದು ಕೊಡಲು ನಾ ಕೇಳಿದವಾಗ. ಈಗ ಬೇಡ, ಈಗ ಬೇಕು ಅಂತಲ್ಲ, ನಾ ಕೇಳಿದವಾಗ. ಅದಕ್ಕೆ ಹಿರಿಯವರು ಹೇಳಿದ್ದು, ನೀರಿನಲ್ಲಿ ಮೀನಿನ ಹೆಜ್ಜೆನಾದ್ರೂ ಹಿಡಿಯಬಹುದಂತೆ, ಆಕಾಶದಲ್ಲಿನ ಹಕ್ಕಿಯ ದಾರಿಯನ್ನಾದ್ರೂ ಕಂಡು ಹಿಡಿಯಬಹುದು, ಹೆಡ್ಡಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ. ಕೇಳಿದ್ದನ್ನು ಕೊಡಬೇಕು ಅಂತ ಹೇಳುವುದು ನೀನೆ. ಹೌದು. ಈಗ ಬೇಡ ಅಂತ ಹೇಳುವುದು ನೀನೆ. ಹೌದು. ಕೇಳುವ ಕಾಲಕ್ಕಲ್ವ. ಹೆಣ್ಣಿಗೆ ಅಪಾಯ ಎಷ್ಟೊತ್ತಿಗೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನನ್ನ ಆಶ್ರಯದಲ್ಲಿ ಅಂತ ಹೆಣ್ಣಿಗೆ ಅಪಾಯವೇ ಇಲ್ಲ. ಒಮ್ಮೆ ಬಂದ್ರೆ ತೊಂದರೆ ಆಗಕೂಡದಲ್ಲ. ಹಾಗಾಗಿ ಈ ರೀತಿಯಾಗಿ ಮಾತು ಕೊಡುವುದಾದ್ರೆ, ಅಂದ್ರೆ ನಿನ್ನ ಸಮಸ್ತ ಸಂಪತ್ತನ್ನು ಅಂತ ಭೂಮಿಯನ್ನು ಧಾರಾಪೂರ್ವಕವಾಗಿ ನನಗೆ ಕೊಡ್ತೇನೆ ಅಂತ ಭಾಷೆ ಕೊಡುವುದಾದಲ್ಲಿ ನಿನ್ನವಳಾದೇನು? ನಿನ್ನ ಮಾತುಗಳನ್ನು ಕೇಳುವಾಗ ಮನಸಾಬ್ದಿಯಲ್ಲಿ ನನಗೆ ಅಲೆಗಳು ಉಕ್ಕೇರಿ ಬರುತ್ತಾ ಇವೆ. ಯಾಕೆ ಹೇಳು? ಯಾಕೋ? ಈಗ ಹೆಣ್ಣು ಮಗಳು ಕೇಳಿದರೆ ಏನು ಕೇಳಿಯಾಳು ಎನ್ನುವಂತಹ ಆತಂಕ ಇತ್ತು ನನ್ನಲ್ಲಿ. ಸರಿ, ಇದು ಹೋಗಿ ಹೋಗಿ ನನ್ನ ಭೂಮಿಯನ್ನು ಕೇಳಿದ್ದ ನೀನು. ಅದೇ ಸ್ತ್ರೀ ಬುದ್ಧಿ ಪ್ರಳಯ ಅಂತ ಕಾದು. ಅಯ್ಯೋ ದೇವರೇ, ಭೂಮಿಯನ್ನು ಕೇಳಿದಂತಹ ನಿನಗೆ ಕೊಡುವುದಕ್ಕೆ ಹಿಂದೆ ಮುಂದೆ ನೋಡಿಯೇನೆ? ಖಂಡಿತವಾಗಿಯೂ ಇಲ್ಲ. ಕೇಳಿದ ಸಮಸ್ತ ಭೂಮಿಯನ್ನು ನಿನಗೆ ದಾರಿಯನ್ನು ಕೊಡುತ್ತೇನೆ. ಯಾಕೆ? ನನ್ನ ತೋಳ ಬಲದಿಂದ ಸಂಪಾದಿಸಿಕೊಂಡಂತಹ ಭೂಮಿ ಅದು, ಸ್ವಯಾರ್ಜಿತ. ಹೌದೌದು. ಹಾಗೂ ಒಮ್ಮೆ ಕಳಕೊಂಡ್ರೆ ಅದಕ್ಕಿಂತ 10 ಪಾಲನಿದ್ದನ್ನು ಸಂಪಾದಿಸಿಕೊಳ್ಳುವಂತಹ ವಿಶ್ವಾಸ ನನ್ನಲ್ಲಿದೆ. ಆ ವಿಶ್ವಾಸ ಇರಬೇಕು, ಅನುಮಾನವೇ ಇಲ್ಲ. ಖಂಡಿತವಾಗಿ. ಹೌದಾ? ಅಂತಾದ್ರೆ ಕೊಡ್ತೇನೆ. ಅದೆಲ್ಲ ಬೇಡ. ಯಾಕೆ? ಕೊಡ್ತೇನೆ ಅಂತ ಕೈ ಕೊಡುವವರು ಬಾಳ ಮಂದಿ. ನಮ್ಮಂತವರಿಗೆ ನಾಲಿಗೆ ಮುಖ್ಯ, ನಮ್ಗೆ ಹಾಗಲ್ಲ. ಮತ್ತೆ ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧವಾಗಿ ಕೊಡಬೇಕು. ಹಾಗೆ ಕೈ ತಟ್ಟಿ ಭಾಷೆ ಕೊಡಬೇಕಲ್ವ? ಹೌದು. ಸ್ಪರ್ಶ ಬಾಯಲ್ಲಿ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪಿಸಿ. ತ್ರಿಲೋಕ ಸುಂದರಿ, ನೀನು ನನ್ನವಳು ಆಗುತ್ತಿ ಅಂತ ಆದ್ರೆ ನೀನು ಕೇಳಿದ ಸಮಸ್ತ ಆ ಭೂಮಿಯನ್ನು ನಿನಗೆ ಕೊಡುವುದಕ್ಕೆ ನಾನು ಹೋಗುವ. ಎಲ್ಲಿಗೆ ಹೋಗುದು? ಆಯ್ತಲ್ಲ, ನೀನು ಒಪ್ಪಿ ಆಯ್ತು, ಎಲ್ಲವೂ ಆಯ್ತು. ಎಲ್ಲಿ ಹೋಗುದು? ಎಲ್ಲಿಗೆ ಅಂತ? ನಮ್ಮ ಅರಮನೆಗೆ. ನಿಮ್ಮ ಅರಮನೆ ನಾ ಬರುದಿಲ್ಲ ಅಲ್ಲಿ. ಯಾಕೆ? ಅರಮನೆ ಯಾಕೆ? ವಿಹಾರಕ್ಕೆ ಅಂತ ಬಂದದ್ದು. ಹೌದಾ? ಹೀಗೆ ಸಿಕ್ಕಿದಲ್ಲೆಲ್ಲ ವಿಹರಿಸುವುದು ಪ್ರಾಣಿ ಪಕ್ಷಿಗಳೇ. ಅಯ್ಯೋ, ಭವನ ಬೇಕು ಅಂತಲ್ವಾ? ಹೌದು. ಮತ್ತೆ ಬ್ರಹ್ಮನ ಮಗಳು ನಾನು, ಎಂತೆಂತದೆಲ್ಲ ಸೃಷ್ಟಿ ಮಾಡುವ ಅವನ ಮಗಳಿಗೆ ಒಂದು ಭವನ ಸೃಷ್ಟಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ವಾ? ಇಲ್ಲೇ ಬೇಕಾದ ವ್ಯವಸ್ಥಿತ ಭವನವನ್ನು ಈಗಲೇ ಸಂಕಲ್ಪದಲ್ಲಿ ಸೃಷ್ಟಿಸ್ತೇನಂತೆ. ಸೃಷ್ಟಿಸ್ತೀಯಾ? ಸಂಕಲ್ಪದಲ್ಲಿ ಸೃಷ್ಟಿಸ್ತೇನೆ. ತಡೆ ಯಾಕೆ ಹಾಗಿದ್ರೆ?
ಆಳಿ ಬಾಳಿ ಕೀರ್ತಿಯನ್ನು ಗಳಿಸಿದಂತಹ ಈ ಶೋಣಿತಾಪುರದ ಸರ್ವಾಧಿಕಾರಿ ವರ್ತಮಾನ ಕಾಲದಲ್ಲಿ ಈ ದುರ್ಜಯಾಸುರ ಮನಸ್ಸಿಗೆ ಬಹಳಷ್ಟು ಸಂತೋಷವಿದೆ. ಕೆಲವೊಂದು ಕಾಲದಲ್ಲಿ ನಮ್ಮ ಕೈ ತಪ್ಪಿ ಹೋದರೂ ಕೂಡ ಮತ್ತೆ ನಾವು ಇದನ್ನು ಪಡಕೊಂಡಿದ್ದೇವೆ. ಆದರೂ ನನ್ನ ಇಕ್ಕೆಲಗಳಲ್ಲಿರುವಂತಹ ಪ್ರಜೆಗಳನ್ನು ಕಂಡಾವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಇದೆ. ಆದರೆ ಈಗ ಕೇಳಿದ ಸುದ್ದಿ ಏನಿದು? ಸಂತೋಷದ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಆದರೆ ನನ್ನ ಪ್ರೀತಿಯ ತಂಗಿ ಕರಾಳ ನೇತ್ರೆ ಈ ಸಭೆಗೆ ಬಂದು ನುಡಿದಂತಹ ವಿಚಾರ ಅಭಬಬಬಬಬ ಕರ್ಣಕಠೋರವಾಗಿದೆ. ಅವಳ ಮಾತು, ಅವಳ ದುಸ್ಥಿತಿಯನ್ನು ಕಂಡಾವಾಗ ಕೂಡ ಬಹಳಷ್ಟು ಸಿಟ್ಟು ಬರುತ್ತಾ ಇದೆ. ಪ್ರೀತಿಯಿಂದ ಸಾಕಿದೆ. ಕಾನನದಲ್ಲಿ ತನಗೆ ಇಚ್ಛೆ ಬಂದಂತೆ ತಿರುಗಾಡುವುದಕ್ಕಾಗಿ ಹೋಗಿದ್ಲು. ಯಾರೋ ಒಬ್ಬ ರುದ್ರಪುರದವನಂತೆ ಕಾಶಿಯಿಂದ ಒಬ್ಬಳನ್ನು ಮದುವೆ ಮಾಡಿಕೊಂಡು ದಿಬ್ಬಣ ಸಮೇತವಾಗಿ ಕಾನನದಲ್ಲಿ ಬರುತ್ತಿರುವಾಗ ಏನೋ ಹುಡುಗನನ್ನು ಕಂಡು ಆಶಯ ಆಯಿತಂತೆ ಕೇಳುವುದಕ್ಕೆ ಹೋದವಾಗ ಆ ಹುಡುಗ ಕರುಣೆಯನ್ನು ತೋರದೆ ನನ್ನ ತಂಗಿಯ ಕರವನ್ನೇ ಕಡಿದರಂತೆ. ಸುಮ್ಮನಿರುತ್ತೇನೆಯೇ? ಬಿಡುವುದಿಲ್ಲ ಹುಡುಗನನ್ನು. ಸೇನೆಯನ್ನು ಸೇರಿಸಿಕೊಂಡು ರಥವನ್ನು ಏರಿ ಹುಡುಗನನ್ನು ಶಿಕ್ಷಿಸುವುದಕ್ಕೆ ಹೊರಡ್ತೇನೆ.